ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಬಸವನ ಬೆಳಕೆ ಎಲ್ಲಾಡಿ ಬಂದೆ, ಭಾರತವೆಲ್ಲ ಸುತ್ತಾಡಿ ಬಂದೆ. ಬೆವರಿನ ಹನಿಯಲ್ಲಿ ಬೊಮ್ಮವ ತೋರಿಸಿ, ಕಾಯಕದಲ್ಲಿ ಕೈಲಾಸ ತೋರಿಸಿ, ಕಸುಬಿನ ಕಿಳ್ಳೆಯ ಕಲಂಕ ಬಿಡಿಸಿ, ವೃತ್ತಿಯ ಮುಖಕ್ಕೆ ಹೊಸ ಕಳೆ ಬರಿಸಿ, ದೇವರ ದೇಗುಲದಲ್ಲಿ ನರ್ತಿಸಿ ಬಂದೆ, ಕೀರ್ತಿಸಿ ಬಂದೆ, ಬಸವನ ಬೆಳಕೆ ಎಲ್ಲಿಗೆ ಮುಂದೆ, ವಿಶ್ವವೆಲ್ಲವೂ ನನ್ನದೇ ಎಂದು. ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರನ್ನು ನಾಡಿನ ಹೆಸರಾಂತ ಕವಿಗಳಾದಂತಹ ಶ್ರೀ ಸಿದ್ದಯ್ಯ ಪುರಾಣಿಕರವರು ಸ್ಮರಿಸಿರುವಂತಹ ಈ ಕವಿತೆಯನ್ನು ಸ್ಮರಿಸಿ, ಈ ದಿನ ಬಸವ ಬಳಗ ಸೇವಾ ಟ್ರಸ್ಟ್ ಭೋಗಾದಿ ಮೈಸೂರು ಇವರ ವತಿಯಿಂದ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಜಯಂತಿ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ದಯಪಾಲಿಸಿರುವಂತಹ ಪರಮಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮಿಗಳವರಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಸಮರ್ಪಿಸಿ, ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ನಾಡಿನ ಹೆಸರಾಂತ ಸಾಹಿತಿಗಳು ಹಾಗೂ ಹಿರಿಯ ಪತ್ರಕರ್ತರು ಆದಂತಹ ಆತ್ಮೀಯರಾದಂತಹ ಶ್ರೀ ಜಯಶಂಕರ್ ಬದನಗುಪ್ಪೆರವರಿಗೂ ಶರಣಾರ್ಥಿಗಳನ್ನು ಸಮರ್ಪಿಸಿ, ಗ್ರಾಮೀಣ ಮಟ್ಟದಲ್ಲಿ ವ್ಯಾಸಂಗವನ್ನು ಮಾಡಿ ಗ್ರಾಮೀಣ ಪ್ರತಿಭೆ ಇಡೀ ರಾಷ್ಟ್ರಾದ್ಯಂತ ಪಸರಿಸಲು ಅವಕಾಶವನ್ನು ಮಾಡಿಕೊಟ್ಟು ಈ ದಿನ ಈ ಒಂದು ಭೋಗಾದಿ ಬಸವ ಬಳಗ ಸೇವಾ ಟ್ರಸ್ಟಿಂದ ಸನ್ಮಾನಿತಕ್ಕೆ ಪಾತ್ರರಾಗಿರುವಂತಹ ಕುಮಾರಿ ಪ್ರೀತಿ ಎಸಿ IAS ರವರಿಗೂ ಕೂಡ ಶರಣಾರ್ಥಿಗಳನ್ನು ಸಮರ್ಪಿಸಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ನಾಡಿನ ಕೀರ್ತಿ ಪತಾಕೆಯನ್ನು ಹರಡಲು ಕಾರಣೀಭೂತರಾದಂತಹ ಕುಮಾರಿ ಚೈತ್ರ ಬೀರವರಿಗೆ ಪರೋಕ್ಷವಾಗಿ ಶರಣಾರ್ಥಿಗಳನ್ನು ಸಮರ್ಪಿಸಿ, ಸುಮಧುರವಾಗಿ ಸುಶ್ರಾವ್ಯವಾಗಿ ವಚನ ಗಾಯನವನ್ನು ಮಾಡುವುದರ ಮೂಲಕ ವಚನ ಲೋಕಕ್ಕೆ ನಮ್ಮನ್ನು ಕರೆದೊಯ್ದಂತಹ ವಚನ ಗಾಯಕಿಯವರು ಮತ್ತು ಚಿನ್ನದ ಪದಕ ವಿಜೇತರಾದಂತಹ ಶ್ರೀಮತಿ GR ಅನುಷಾ ನಟೇಶ್ರವರಿಗೂ ಕೂಡ ಶರಣಾರ್ಥಿಗಳನ್ನು ಸಮರ್ಪಿಸಿ, ಈ ಎಲ್ಲ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆಯಲು ಕಾರಣೀಭೂತರು ಕಾರ್ಯಕ್ರಮದ ಅಧ್ಯಕ್ಷರು ಆಗಿ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀ ಬಸವರಾಜುರವರಿಗೂ ಶರಣಾರ್ಥಿಗಳನ್ನು ಸಮರ್ಪಿಸಿ, ಈ ಎಲ್ಲ ಕಾರ್ಯಕ್ರಮ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ನಡೆಯಲು ಕಾರಣೀಭೂತರಾದಂತಹ ಬಸವ ಬಳಗ ಸೇವಾ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳಿಗೆ, ಈ ಕಾರ್ಯಕ್ರಮವನ್ನು ಕಣ್ತುಂಬಿಕೊಳ್ಳುತ್ತಿರುವಂತಹ ಮನತುಂಬಿಕೊಳ್ಳುತ್ತಿರುವಂತಹ ತಮಗೆಲ್ಲರಿಗೂ ಕೂಡ ಭಕ್ತಿಪೂರ್ವಕ ಶರಣಾರ್ಥಿಗಳು. ಬಂಧುಗಳೇ, ಕರ್ನಾಟಕದ ಗಾಂಧಿ ಅಂತ ನಾವು ಹರ್ಡೇಕರ್ ಮಂಜಪ್ಪ ಅವ್ರನ್ನ ಕರಿತೇವೆ. ಅವರು ವಚನಗಳನ್ನು ಅಧ್ಯಯನ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಪ್ರಾರಂಭ ಮಾಡಿದಾಗ ಅವರಿಗೆ ಒಂದು ವಚನ ಕಣ್ಣಿಗೆ ಬೀಳುತ್ತೆ. ಆ ವಚನ ಯಾವುದೆಂದರೆ, ದಾಸಿಪುತ್ರನಾಗಲಿ ವೇಶ್ಯಾಪುತ್ರನಾಗಲಿ ಶಿವ ದೀಕ್ಷೆಯಾದ ಬಳಿಕ ಸಾಕ್ಷಾತ್ ಶಿವನೆಂದು ವಂದಿಸಿ ಪೂಜಿಸಿ ಪಾದೋದಕ ಪ್ರಸಾದ ಕೊಂಬುದು ಯೋಗ್ಯ. ಈಗಲ್ಲದೆ ಉದಾಸೀನ ಮಾಡಿ ಬಿಡುವವರಿಗೆ ಪಂಚ ಮಹಾಪಾತಕ ನರಕ ಕಾಣ ಕೂಡಲ ಸಂಗಮ ದೇವ ಅನ್ನೋ ಒಂದು ವಚನ ಅವರ ಕಣ್ಣಿಗೆ ಬೀಳುತ್ತೆ. ಈ ಒಂದು ವಚನ ಅವರ ಹೃದಯವನ್ನು ಮುಟ್ಟುತ್ತೆ ಮತ್ತು ಕಣ್ಣನ್ನು ತೆರೆಯಿಸುತ್ತೆ. ಆಗ ಬಸವಣ್ಣನವರ ಜೀವನ ಚರಿತ್ರೆಯನ್ನು ಅಧ್ಯಯನ ಮಾಡಬೇಕು ಅಂತ ಆಲೋಚನೆಯನ್ನು ಮಾಡ್ತಾರೆ. ಬಸವಣ್ಣನವರ ಜನ್ಮಸ್ಥಳ ಮತ್ತು ಅವರು ವಿದ್ಯಾಭ್ಯಾಸ ಪಡೆದಂತಹ ಸ್ಥಳ, ಇಷ್ಟಲಿಂಗ ಆವಿಷ್ಕಾರವಾದಂತಹ ಕೂಡಲ ಸಂಗಮ ಮತ್ತು ಅವರು ಕರಣಿಕರಾಗಿದ್ದಂತಹ ಮಂಗಳವೇಡ ಮತ್ತು ಅವರ ಕಾರ್ಯಕ್ಷೇತ್ರವಾಗಿದ್ದಂತಹ ಬಸವ ಕಲ್ಯಾಣ, ನಂತರ ಐಕ್ಯ ಕ್ಷೇತ್ರವಾದಂತಹ ಕೂಡಲ ಸಂಗಮ, ಇವೆಲ್ಲವನ್ನು ಅಧ್ಯಯನ ಮಾಡಿ ಅದರ ಬಗ್ಗೆ ನಮ್ಮ ದಾವಣಗೆರೆಯ ಮುರುಘಾ ಮಠದ ಮೃತ್ಯುಂಜಯ ಸ್ವಾಮಿಗಳು ಅಂತ ಇರ್ತಾರೆ, ಅವರ ಜೊತೆ ಚರ್ಚೆಯನ್ನು ಮಾಡ್ತಾರೆ. ಇಂತಹ ಒಬ್ಬ ಮಹಾ ಮೇಧಾವಿ, ವಿಶ್ವಕ್ಕೆ ಗುರುವಾಗುವಂತಹ ಒಂದು ಅರ್ಹತೆಯನ್ನು ಪಡೆದಿರುವಂತಹ
ಬಸವಣ್ಣನವರ ಜಯಂತಿಯನ್ನು ನಾವು ಆಚರಣೆ ಮಾಡ್ತಾ ಇಲ್ವಲ್ಲ ಅನ್ನೋ ಒಂದು ನೋವನ್ನು ಮೃತ್ಯುಂಜಯ ಸ್ವಾಮಿಗಳ ಜೊತೆ ಹಂಚಿಕೊಂಡಾಗ 1913ರಲ್ಲಿ ದಾವಣಗೆರೆಯಲ್ಲಿ ಪ್ರಥಮ ಬಸವ ಜಯಂತಿ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಅಂದರೆ ಅಲ್ಲಿಂದ ಪ್ರಾರಂಭವಾಗಿ ಇಂದು ನಾವು ವಿಶ್ವದಾದ್ಯಂತ ವಿಶ್ವಗುರು ಬಸವಣ್ಣನವರ ಜಯಂತಿಯನ್ನು ಆಚರಣೆ ಮಾಡಿ ಅವರ ತತ್ವಗಳನ್ನು, ಆದರ್ಶಗಳನ್ನು, ವಚನಗಳನ್ನು ನಾವು ಅಧ್ಯಯನ ಮಾಡ್ತಾ ಇದ್ದೀವಿ. ಆದುದರಿಂದ ನಾವು ಅರಡೇಕರ್ ಮಂಜಪ್ಪನವರಿಗೆ ಮತ್ತು ಮೃತ್ಯುಂಜಯ ಸ್ವಾಮಿಗಳವರಿಗೆ ನಾವು ಜೋರಾಗಿ ಚಪ್ಪಾಳೆ ತಟ್ಟುವುದರ ಮುಖಾಂತರ ಅವರಿಗೆ ನಾವು ಧನ್ಯವಾದಗಳನ್ನು ಸಲ್ಲಿಸಬೇಕಾಗುತ್ತೆ. ಬಂಧುಗಳೇ, ಅಂತರ್ಜಾಲ USA ದಲ್ಲಿ 1970ರಲ್ಲಿ ರಚನೆ ಆಗುತ್ತೆ. ಆದರೆ ಜನಸಾಮಾನ್ಯರಿಗೆ ಪರಿಚಯ ಆದದ್ದು ಅದು 1990ರಲ್ಲಿ. ತದನಂತರ ಮೊಬೈಲ್, ಫೇಸ್ಬುಕ್, ಟ್ವಿಟರ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಇವೆಲ್ಲ ಬಂದು ನಾವು ಒಬ್ಬರನ್ನು ಇನ್ನೊಬ್ಬರಿಗೆ ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ಅಮೇರಿಕಾದಲ್ಲಿದ್ದರೂ ಕೂಡ ನಾವಿಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ ಅಂದರೆ ಯಾರಾದರೂ ಒಂದು ಯೂಟ್ಯೂಬ್ ಲೈವು ಅಥವಾ ಫೇಸ್ಬುಕ್ ಲೈವನ್ನು ಏನಾದ್ರು ಆನ್ ಮಾಡಿಬಿಟ್ರೆ ಇಲ್ಲಿ ನಡೆಯುವಂತಹ ಕಾರ್ಯಕ್ರಮ ಎಲ್ಲಿ ನೋಡ್ಬೋದು? ಅಮೇರಿಕಾದಲ್ಲಿ ನೋಡ್ಬೋದು, ಆಸ್ಟ್ರೇಲಿಯಾದಲ್ಲಿ ನೋಡ್ಬೋದು, ಎಲ್ಲಿ ಬೇಕಾದರೂ ನೋಡ್ಬೋದು. ಆದರೆ ಬಸವಣ್ಣನವರ ಕಾಲ 12ನೇ ಶತಮಾನ, 900 ವರ್ಷಗಳ ಹಿಂದಕ್ಕೆ ಹೋಗೋಣ. ಯಾವುದೇ ಫೇಸ್ಬುಕ್ ಇಲ್ಲ, ಟ್ವಿಟರ್ ಇಲ್ಲ, ಇನ್ಸ್ಟಾಗ್ರಾಮ್ ಅಂತೂ ಇಲ್ಲವೇ ಇಲ್ಲ, ಮೊಬೈಲ್ ಇಲ್ಲವೇ ಇಲ್ಲ. ಆದರೂ ಕೂಡ ಬಸವಣ್ಣನವರನ್ನು ನೋಡಿ 1,96,000 ಶರಣರು ಬಸವ ಕಲ್ಯಾಣಕ್ಕೆ ಬಂದರು. 770 ಅಮರ ಗಣಗಳು ಬಂದು ಅನುಭವ ಮಂಟಪದ ಚರ್ಚೆಯಲ್ಲಿ ಭಾಗವಹಿಸ್ತಾ ಇದ್ರು. ಅಂದರೆ ಬಸವಣ್ಣನವರ ಫೇಸ್ ವ್ಯಾಲ್ಯೂ ಎಷ್ಟಿತ್ತು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದರೆ ಇವತ್ತು ನಾವು ಫೇಸ್ಬುಕ್ಕಲ್ಲಿ ಬಳಸಿಬಿಟ್ಟು ಫೇಸ್ಬುಕ್ಕಲ್ಲಿ ಒಂದು ಫೋಟೋವನ್ನು ಹಾಕಿದ್ರೆ ಎಷ್ಟು ಜನ ಲೈಕ್ ಮಾಡ್ಬೋದು? 100 ಜನ ಲೈಕ್ ಮಾಡ್ಬೋದು. ಅಮ್ಮಮ್ಮ ಅಂದರೆ 1,000 ಜನ ಲೈಕ್ ಮಾಡ್ಬೋದು. 1,000 ಜನ ಲೈಕ್ ಮಾಡಿದ್ರೆ ನನಗೆ 1,000 ಜನ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ. ಆದರೆ ಫೇಸ್ಬುಕ್ ಇಲ್ಲದೆ ಹೋದಂತಹ ಕಾಲದಲ್ಲಿ ಬಸವಣ್ಣನವರನ್ನು 1,96,000 ಜನ ಲೈಕ್ ಮಾಡಿದ್ದಾರೆ. ಅಂದರೆ ಅವರ ವ್ಯಕ್ತಿತ್ವ ಎಂತಹ ಘನ ಮಹಿಮವಾದದ್ದು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದರೆ ಬಸವಣ್ಣನವರು ಯಾಕೆ ಆ ರೀತಿ ಇಷ್ಟವಾದರು ಅಂದರೆ ಅವರ ತಲೆಯಲ್ಲಿ ಸದ್ವಿಚಾರ ಇತ್ತು, ಕೈಯಲ್ಲಿ ಸತ್ಕಾರ್ಯ ಇತ್ತು, ಬಾಯಲ್ಲಿ ಸವಿ ಮಾತು ಇತ್ತು, ಎದೆಯಲ್ಲಿ ಸದ್ಭಾವ ಇತ್ತು. ಈ ಒಂದು ಸದ್ಭಾವ ಇದ್ದದ್ರಿಂದ ಅವರು ವಿಶ್ವಕ್ಕೆ ಗುರುವಾದರು. ಹೇಳ್ತಾರೆ, ಯಾರ ಹೃದಯದಲ್ಲಿ ಪ್ರೇಮ ತುಂಬಿದೆಯೋ, ಯಾರ ಸನಿಹ ಬಂದಾಗ ಪ್ರೇಮದ ತರಂಗಗಳು ಏಳುತ್ತವೋ ಅವರೇ ನಿಜವಾದ ಗುರುಗಳು. ಪ್ರಪಂಚದ ಪ್ರೇಮ ಕಡಿಮೆಯಾಗಬಹುದು, ಆದರೆ ಸದ್ಗುರುವಿನ ಪ್ರೇಮ ಮಾತ್ರ ಕಡಿಮೆಯಾಗೋದಿಲ್ಲ. ಅಂತಹ ಸದ್ಗುರುಗಳೇ ನಮ್ಮ ವಿಶ್ವಗುರು ಬಸವಣ್ಣನವರು ಅನ್ನೋದನ್ನು ಈ ಸಂದರ್ಭದಲ್ಲಿ ನಾವು ಎಲ್ಲ ತಿಳ್ಕೊಂಡು ಅವರ ತತ್ವಗಳನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗತ್ತೆ. ಇಂತಹ ಸದ್ಗುರುವನ್ನು ನೋಡಿ ಬೇರೆ ದೇಶ ಅಫ್ಘಾನಿಸ್ತಾನದಿಂದ ಮರುಳ ಶಂಕರದೇವರು ಬರ್ತಾರೆ. ಇಲ್ಲಿ ನಮ್ಮ ತಮಿಳುನಾಡಿನಿಂದ ಮಾದಾರ ಚೆನ್ನಯ್ಯವರು ಹೋಗ್ತಾರೆ. ಆ ಕಡೆ ಉತ್ತರ ಪ್ರದೇಶದಿಂದ ಶಿವಲಂಕ ಮಂಚಣ್ಣ ಬರ್ತಾರೆ. ಸೌರಾಷ್ಟ್ರ ಅಂತ ಕರಿತಾ ಇದ್ರು, ಆದರೆ ಈಗ ಗುಜರಾತ್ ಅಂತ ಕರಿತಾ ಇದ್ವಿ. ನಮ್ಮ ಪ್ರಧಾನಮಂತ್ರಿಗಳು ಪ್ರತಿನಿಧಿಸುತ್ತಿದ್ದಂತಹ ರಾಜ್ಯವಾದಂತಹ ಗುಜರಾತ್ನಿಂದ ಆದಯ್ಯನವರು ಬರ್ತಾರೆ. ಆಂಧ್ರ ಪ್ರದೇಶದಿಂದ ನಮ್ಮ ಉರಿಲಿಂಗ ಪೆದ್ದಿ ಮತ್ತು ಉರಿಲಿಂಗ ದೇವರು ಬರ್ತಾರೆ. ಈ ಕಡೆ ಮಹಾರಾಷ್ಟ್ರದಿಂದ ಸಿದ್ದರಾಮೇಶ್ವರರು ಬಂದು ನೆಲೆ ನಿಂತು ಬಸವ ಕಲ್ಯಾಣದಲ್ಲಿ ವಚನ ಸಾಹಿತ್ಯವನ್ನು ಅಪ್ಪಿಕೊಂಡು, ಕಾಯಕ ಮತ್ತು ದಾಸೋಹ ತತ್ವವನ್ನು ಅಪ್ಪಿಕೊಂಡು ವಿಶೇಷವಾಗಿ ನಮ್ಮ ಈ ಒಂದು ಜೀವನವನ್ನು ಸುಸೂತ್ರವಾಗಿ ನಡೆಯೋದಕ್ಕೆ ಕಾರಣೀಭೂತರಾಗ್ತಾರೆ ಅಂತ ಹೇಳಿದ್ರೆ ಇದೊಂದು ವಿಶೇಷವಾದಂತಹ ಒಂದು ಅನುಭವ. ಯಾಕಂದರೆ 900 ವರ್ಷ ಕಳೆದರೂ ಕೂಡ ಪೂಜಿತರಾಗಿದ್ದಾರೆ. 900 ವರ್ಷ ಕಳೆದರೂ ಕೂಡ ವಚನಗಳು ಬಾಯಲ್ಲಿ ನಲ್ದಾಡ್ತಾ ಇದೆ ಅಂದರೆ ಅವರು ಹಾಕಿಕೊಟ್ಟಂತಹ ಒಂದು ತಳಹದಿ ಎಂತಹ ಮಹತ್ವದ್ದು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇವತ್ತು ಯಾಕೆ ಈ ವಚನ ಸಾಹಿತ್ಯದ ಬಗ್ಗೆ ಮಾತನಾಡ್ತೀವಿ, ಬಸವಣ್ಣವ್ರ ಬಗ್ಗೆ ಮಾತಾಡ್ತೀವಿ, ಪೂಜ್ಯರನ್ನು ಕರೆಸಿದ್ದೀವಿ, ಪೂಜ್ಯರಿಂದ ನಾವು ಆಶೀರ್ವಚನವನ್ನು ಕೇಳ್ತೀವಿ, ಒಳ್ಳೆ ಗಾಯಕರನ್ನು ಕರ್ಕ ಬಂದಿದ್ದೀವಿ, ಗಾಯಕರಿಂದ ಗಾಯನ ಮಾಡುವುದರ ಮುಖಾಂತರ ನಮ್ಮ ಕರ್ಣಗಳು ಪಾವನವಾಗುತ್ತೆ. ಯಾಕೆ? ಕಾರಣ ಇರಬೇಕಲ್ಲ. ಇವತ್ತು ಊಟ ಮಾಡಬೇಕಾದ್ರೂ ನಾವು ಚೈತನ್ಯಯುತವಾಗಿ ಓಡಾಡಬೇಕು ಅಂತ ನಾವು ಊಟವನ್ನು ಮಾಡ್ತೀವಿ. ಹಾಗೆ ಇವತ್ತು ಕಾರ್ಯಕ್ರಮ ಯಾಕೆ ಮಾಡ್ತಾ ಇದ್ದಾರೆ ಅಂತ ನಿಮಗೆ ಒಂದು ಪ್ರಶ್ನೆ ಬರ್ಬೋದು. ಅದಕ್ಕೆ ನಮ್ಮ ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರು ಅಂದರೆ ನಮ್ಮ ಬಸವಣ್ಣನವರ ಅಕ್ಕನ ಮಗ ಸೋದರಳಿಯ ಅವರ ಒಂದು ವಚನ ನೆನಪಾಗುತ್ತೆ. ಮಂಡೆ ಮಾಸಿದಡೆ ಮಹಾ ಮಜ್ಜನವ ಮಾಡುವುದು, ವಸ್ತ್ರ ಮಾಸಿದಡೆ ಮಡಿವಾಳರಿಗಿಕ್ಕುವುದು,
ಮನದ ಮೈಲಿಗೆಯ ತೊಳೆಯಬೇಕಾದರೆ ಕೂಡಲ ಚನ್ನ ಸಂಗಯ್ಯನ ಶರಣರ ಅನುಭವ ಮಾಡುವುದು ಅಂತ ಹೇಳ್ತಾರೆ. ಎಂಥ ಅದ್ಭುತವಾದ ವಚನ. ಮಂಡೆ ಮಾಸಿದಡೆ ನಮ್ಮ ತಲೆ ಕೊಳಕಾಗುತ್ತೆ. ತಲೆ ಕೊಳಕಾದರೆ ಮಹಾಮಜ್ಜನ ಅಂತ ಮಾಡ್ತೀವಿ. ಮೈಯ ಸ್ನಾನ ಮಾಡಿದ್ರೆ ಮಹಾಮಜ್ಜನ ಅನ್ನೋದಿಲ್ಲ, ತಲೆಯಿಂದ ಸ್ನಾನ ಮಾಡಿದ್ರೆ ಅದು ಮಹಾಮಜ್ಜನಾಭಿಷೇಕ ಅಂತ ಕರೆದಿರೋದನ್ನು ನೀವು ನೋಡ್ಬೋದು. ಮಹಾಮಜ್ಜನವನ್ನು ಮಾಡ್ತೀವಿ. ವಸ್ತ್ರ ಮಾಸಿದಡೆ ಮಡಿವಾಳರಿಗೆ ಕೊಟ್ಟು ಅಥವಾ ನಾವು ಏನು ಮಾಡ್ತೀವಿ ಅದನ್ನು ಸ್ವಚ್ಛವನ್ನು ಮಾಡ್ಕೊಳ್ತೀವಿ. ಆದರೆ ಮನದ ಮೈಲಿಗೆ ತೊಡಿಬೇಕಲ್ಲ, ಮನಸ್ಸಲ್ಲಿ ಮೈಲಿಗೆ ಆಗುತ್ತೆ. ನೋಡಬಾರದನ್ನು ನೋಡ್ತಾ ಇದ್ದೀವಿ, ಕೇಳಬಾರದನ್ನು ಕೇಳ್ತಾ ಇದ್ದೀವಿ. ಇವೆಲ್ಲ ಹೋಗಬೇಕು ಅಂದರೆ ಕೂಡಲ ಚನ್ನ ಸಂಗನ ಶರಣರ ಅನುಭವ ಮಾಡುವುದು ಅಂತ ಹೇಳ್ತಾರೆ. ಈ ಒಂದು ಬಸವ ಜಯಂತಿ ಕಾರ್ಯಕ್ರಮ ಅಂತಹ ಶರಣರ ವಚನಗಳನ್ನು ನಾವು ಕೇಳಿ ಹೃದಯದಲ್ಲಿ ಆರಾಧಿಸಿದಾಗ ನಮ್ಮ ಮನದ ಮೈಲಿಗೆ ಹೋಗುತ್ತೆ. ಈ ಸಂದರ್ಭದಲ್ಲಿ ನಾವು ಮೊಬೈಲ್ ಆಗ್ಬೋದು, ಏನಾಗ್ಬೋದು, ಅದೊಂದು ಸ್ವಲ್ಪ ಪಕ್ಕದಲ್ಲಿ ಇಟ್ಟು 1 ಗಂಟೆ ಕಾರ್ಯಕ್ರಮ, ಇನ್ನೊಂದು ಗಂಟೆಯಲ್ಲಿ ಕಾರ್ಯಕ್ರಮ ಮುಗಿಯುತ್ತೆ. ಆ 1 ಗಂಟೆ ಕಾರ್ಯಕ್ರಮ ನಾವು ನಿಧಾನವಾಗಿ ಒಂದು ಮೌನವಾಗಿ ಕೇಳಿಬಿಟ್ರೆ ಈ ಒಂದು ಕಾರ್ಯಕ್ರಮ ಸಾರ್ಥಕ ಆಗುತ್ತೆ. ಯಾಕಂದರೆ ನಮ್ಮ ಶರಣ ಪರಂಪರೆಯಲ್ಲಿ ಸ್ವರ್ಗ ನರಕಗಳಿಲ್ಲ. ನಾವು ಒಳ್ಳೆ ಕೆಲಸವನ್ನು ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತೀವಿ, ಕೆಟ್ಟ ಕೆಲಸವನ್ನು ಮಾಡಿದ್ರೆ ನರಕಕ್ಕೆ ಹೋಗ್ತೀವಿ ಅನ್ನೋದು ಶರಣ ಪರಂಪರೆಯಲ್ಲಿ ಇಲ್ಲ. ಒಳ್ಳೆಯ ಕೆಲಸವನ್ನು ಮಾಡಿ ಒಳ್ಳೆಯದಾದರೆ ಅದೇ ಸ್ವರ್ಗ, ಕೆಟ್ಟ ಕೆಲಸವನ್ನು ಮಾಡಿ ಕೆಟ್ಟದನ್ನು ಅನುಭವಿಸ್ತಾ ಇದ್ದರೆ ನಾವು ಅದೇ ನರಕ. ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ, ದೇವಲೋಕ ಮರ್ತ್ಯಲೋಕವೆಂಬುದು ಬೇರಿಲ್ಲ ಕಾಣಿರು, ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ, ಆಚಾರವೇ ಸ್ವರ್ಗ ಅನಾಚಾರವೇ ನರಕ, ಕೂಡಲ ಸಂಗಮ ದೇವ ನೀವೇ ಪ್ರಮಾಣ ಅಂತ ಹೇಳ್ತಾರೆ. ಎಲ್ಲಿ ಸತ್ಯ ನಡೆಯುತ್ತೆ, ಒಳ್ಳೆ ಆಚಾರ ವಿಚಾರಗಳನ್ನು ನೋಡ್ತಾ ಇದ್ದೀರಾ, ಅದೇ ಸ್ವರ್ಗ. ಅಂದರೆ ಇವತ್ತು ಯಾರಾದರೂ ನೀವು ಹೊರಗಡೆ ಹೋದಾಗ ಎಲ್ಲಿಗೆ ಹೋಗಿದ್ದೆ ಅಂದರೆ ಭೋಗಾದಿ ಬಸವ ಬಳಗ ಟ್ರಸ್ಟ್ ಏನು ಮಾಡಿದ್ರು, ಒಂದು ಸ್ವರ್ಗವನ್ನು ಕ್ರಿಯೇಟ್ ಮಾಡಿದ್ರು, ಒಂದು ದೇವಲೋಕವನ್ನು ಸೃಷ್ಟಿ ಮಾಡಿದ್ರು. ಆ ದೇವಲೋಕಕ್ಕೆ ಹೋಗಿದ್ದೆ ಅನ್ನೋ ಒಂದು ಭಾವ ಇರಬೇಕಾಗತ್ತೆ. ಇವತ್ತು ನೀವು ಇಲ್ಲಿ ಒಂದು ಚೌಟ್ರಿಯಲ್ಲೋ ಅಥವಾ ಭವನದಲ್ಲೋ ಇಲ್ಲ, ನೀವೆಲ್ಲಿದ್ದೀರಾ ಅಂದರೆ ಒಂದು ದೇವಲೋಕದಲ್ಲಿದ್ದೇವೆ, ಒಂದು ಸ್ವರ್ಗದಲ್ಲಿದ್ದೇವೆ ಅನ್ನೋ ಒಂದು ಭಾವ ಬರಬೇಕಾಗತ್ತೆ. ಆದುದರಿಂದ ಮೊಬೈಲನ್ನು 1 ನಿಮಿಷ ಬಿಡಿ. ಮೊಬೈಲ್ ಹೇಳುತ್ತೆ, ನೀನು ನನ್ನನ್ನು ಒಂದು ಸಲ ನೋಡು, ನಿನ್ನನ್ನು ತಲೆ ಎತ್ತದಂತೆ ಮಾಡ್ತೀನಿ ಅಂತ ಹೇಳುತ್ತೆ. ಮೊಬೈಲ್ ಇಟ್ಕೊಬಿಟ್ರೆ ಗಂಡ ಬರೋದು ಗೊತ್ತಾಗಲ್ಲ, ಹೆಂಡತಿ ಬರೋದು ಗೊತ್ತಾಗಲ್ಲ, ಅದರಲ್ಲೇ ಮುಳುಗಿಬಿಟ್ಟಿರ್ತೀವಿ. ಆದರೆ ಪುಸ್ತಕ ಹೇಳುತ್ತೆ, ನೀನು ನನ್ನನ್ನು ಒಂದು ಸಲ ನೋಡು, ನಿನ್ನನ್ನು ತಲೆ ಎತ್ತುವಂತೆ ಮಾಡ್ತೀನಿ ಅಂತ ಹೇಳುತ್ತೆ. ಅದಕ್ಕೆ ಕಾರಣ ನಮ್ಮ IAS ಆಫೀಸರ್ ಆಗಿರುವಂತಹ ಪ್ರೀತಿಯವರು ಅಲ್ಲ, ಇಡೀ ದೇಶವೇ ತಲೆ ಎತ್ತುವಂತೆ ಪುಸ್ತಕವನ್ನು ಹಿಡಿದು ನಮ್ಮಿಂದ ಒಂದು ಸನ್ಮಾನಿತರಾಗ್ತಾ ಇದ್ದಾರೆ. ಅಂದರೆ ಆದುದರಿಂದ ಮೊಬೈಲನ್ನು ಯಾವಾಗ ಬೇಕು ಅಷ್ಟನ್ನು ಮಾತ್ರ ಬಳಸೋಣ ಅಂತ ಹೇಳ್ತಾ, ಅಂತಹ ಬಸವಣ್ಣನವರನ್ನು ಇವತ್ತು ಕರ್ನಾಟಕ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದೆ. ಯಾಕೆ ಬಸವಣ್ಣನವರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದೆ ಅಂತ ಪ್ರಶ್ನೆ ಬರ್ಬೋದು. ಅವರ ಜಾತಿ ಮತ್ತು ವರ್ಗರಹಿತ ಸಮಾಜ ನಿರ್ಮಾಣ, ಅವರು ಜೀವನದಲ್ಲಿ ಅಳವಡಿಸಿಕೊಂಡಂತಹ ಮತ್ತು ಬೇರೆಯವರಿಗೆ ಬೋಧಿಸಿದಂತಹ ಕಾಯಕ, ಇಷ್ಟಲಿಂಗ ಮತ್ತು ದಾಸೋಹ ತತ್ವ, ಇದನ್ನು ಆಧರಿಸಿ ಏನಾಗಿದೆ, ಕರ್ನಾಟಕ ಸರ್ಕಾರ ಅವರನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆಯನ್ನು ಮಾಡಿದೆ. ಯಾಕೆ ಅಂತ ಇನ್ನೊಂದು ಪ್ರಶ್ನೆ ಹಾಕಿದಾಗ, ನಮ್ಮ ಬಹುರೂಪಿ ಚೌಡಯ್ಯ ಅಂತ ಇದ್ದಾರೆ, 12ನೇ ಶತಮಾನದ ವಚನಕಾರರು. ನಿಮಗೆ ಸಾಮಾನ್ಯವಾಗಿ ವಚನಗಳನ್ನ ಪುಸ್ತಕ ತೆಗೆದುಕೊಂಡು ಓದೋಕ್ಕಾಗಲಿಲ್ಲ ಅಂದರೆ ಮೊಬೈಲ್ ಅಂತೂ ಎಲ್ಲರ ಹತ್ರನೂ ಇದೆ. ಆ ಮೊಬೈಲಲ್ಲಿ ನೀವು 22,000ಕ್ಕಿಂತಲೂ ಹೆಚ್ಚು ವಚನಗಳನ್ನ ನೀವು ನೋಡ್ಬೋದು. ಯಾವುದೇ ಆ್ಯಪನ್ನು ಡೌನ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ. ಕ್ರೋಮ್ಗೆ ಹೋಗ್ಬಿಟ್ಟು ವಚನ ಸಂಚಯ ಅಂತ ಇದೆ, ವಚನ ಸಂಚಯ ಅಂತ ಹೊಡೆದ್ರೆ ನಿಮ್ಗೆ ಯಾವ ವಚನ ಬೇಕೋ ಆ ವಚನವನ್ನು, ಬಸವಣ್ಣ ಅಂತ ಹೊಡೆದ್ರೆ ಬಸವಣ್ಣವ್ರ ಎಲ್ಲ ವಚನಗಳು ತೆರ್ಕೊಳ್ಳುತ್ತೆ, ಅಲ್ಲಮ್ಮ ಪ್ರಭು ಅಂದರೆ ಅಲ್ಲಮ್ಮ ಪ್ರಭುಗಳ ವಚನಗಳೆಲ್ಲ ತರ್ಕೊಳ್ಳುತ್ತೆ. ಇದನ್ನು ನೋಡ್ಬೋದು. ಇನ್ನೊಂದು ಇದಕ್ಕಿಂತ ಮುಂದೆ ಹೋಗಿ ನಮ್ಮ ತರಳಮಾಳು ಬುರಾನ್ ಮಠ ಇದೆಯಲ್ಲ, ಸಿರಿಗೆರೆಯವರು, ಅವರು ವಚನ ಸಂಪುಟ ಅಂತ ಒಂದು ಜಾಲತಾಣವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಆ ವಚನ ಸಂಪುಟವನ್ನು ನೀವು ಕ್ರೋಮಲ್ಲಿ ಹೋಗಿ ಕ್ಲಿಕ್ ಮಾಡಿದ್ರೆ ಬಸವಣ್ಣ, ಚನ್ನಬಸವಣ್ಣ, ಅಲ್ಲಮ್ಮ ಪ್ರಭು, ಅಕ್ಕ ಮಹಾದೇವಿ ಎಲ್ಲ ವಚನಗಳ ಜೊತೆಗೆ ಎಲ್ಲ ಶರಣರ ವಚನಗಳನ್ನು ಕೂಡ ತುಂಬ ಚೆನ್ನಾಗಿ ಕೋಟ್ ಮಾಡಿದ್ದಾರೆ. ಜೊತೆಗೆ ಬಸವಣ್ಣನವರ ವಚನಗಳ ತಾತ್ಪರ್ಯ ಕೂಡ ಇದೆ. ಜೊತೆಗೆ 7 ಭಾಷೆಗಳಿಗೆ ಅದನ್ನು ಭಾಷಾಂತರ ಮಾಡಿದ್ದಾರೆ. ದಯಮಾಡಿ ಅದನ್ನು ನೋಡಿ. ಕ್ರೋಮ್ಗೆ ಹೋಗ್ಬಿಟ್ಟು ಇವತ್ತೇ ನಿಮಗೆ ಫ್ರೀ ಆದಾಗ ಕ್ರೋಮಲ್ಲಿ ಹೋಗ್ಬಿಟ್ಟು ವಚನ ಸಂಪುಟ ಅಥವಾ ವಚನ ಸಂಚಯ ಅಂತ ಹೊಡೆದ್ರೆ ಯಾವ ವಚನಗಳನ್ನ ಬೇಕಾದರೂ ನೀವು ಅಧ್ಯಯನವನ್ನು ಮಾಡ್ಬೋದು ಅಂತ ಹೇಳ್ತಾ, ಆ ಬಹುರೂಪಿ ಚೌಡಯ್ಯ ಅಂತ ಇದ್ದಾರಲ್ಲ, ಅವರು ಅನೇಕ ವಚನಗಳಲ್ಲಿ ಬಸವಣ್ಣನಿಂದ ಬದುಕಿತಿ ಲೋಕವೆಲ್ಲ ಅಂತ ಒಂದು ವಾಕ್ಯವನ್ನು ಕೋಟ್ ಮಾಡ್ತಾರೆ. ಯಾಕೆ ಬಸವಣ್ಣನಿಂದ ಲೋಕವೇ ಬದುಕ್ತಾ ಇದೆ ಅಂತ ಆ 12ನೇ ಶತಮಾನದಲ್ಲಿ ಹೇಳ್ತಾರೆ. ಯಾಕೆ ಅಂದರೆ 12ನೇ ಶತಮಾನದವರೆಗೆ ಒಂದು ವಾಕ್ಯ, ಆಶೀರ್ವಾದ ವಾಕ್ಯವಿರುತ್ತೆ. ಈಗಲೂ ಹೇಳ್ತಾ ಇರೋದನ್ನು ನಾವು ಕೇಳ್ತಾ ಇದ್ದೀವಿ, ಸರ್ವೇ ಜನಾಃ ಸುಖಿನೋ ಭವಂತು.
ಇದು 12ನೇ ಶತಮಾನದವರೆಗೂ ಕೂಡ ಒಂದು ಆಶೀರ್ವಾದ ವಾಕ್ಯವಾಗಿರುತ್ತೆ. ಆದರೆ 12ನೇ ಶತಮಾನದಲ್ಲಿ ಬಸವಣ್ಣನವರು ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವ ಕೂಡಲ ಸಂಗನ ಶರಣರೇ ಕುಲಜರು ಅನ್ನೋ ಒಂದು ವಾಕ್ಯವನ್ನು ಪ್ರಯೋಗ ಮಾಡುವುದರ ಮುಖಾಂತರ ವಿಶ್ವದ ಭೂಪಟದಲ್ಲಿ ಸ್ಥಾನವನ್ನು ಪಡಿತಾರೆ. ಸರ್ವೇ ಜನ, ಕೇವಲ ಜನ ಸುಖವಾಗಿದ್ದರೆ ಸಾಕಾಗಲ್ಲ, ಎಲ್ಲ ಪ್ರಾಣಿಗಳು ಕೂಡ ಸುಖವಾಗಿರಬೇಕು ಅಂತ, ಅದಕ್ಕೆ ದಯೆ ಇರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ಅನ್ನೋ ಒಂದು ವಚನವನ್ನು ಕೊಟ್ಟಿರೋದನ್ನು ಕೂಡ ನೀವು ಕಾಣಬಹುದು. ಆದುದರಿಂದ ಬಸವಣ್ಣನವರನ್ನು ಇಂದು ಕರ್ನಾಟಕದ ಸಾಂಸ್ಕೃತಿಕ ನಾಯಕರಾಗಿದ್ದಾರೆ. ಇವತ್ತು ಅಮೇರಿಕಾದ ಒಬ್ಬರು ಮೇಯರ್ ಬಸವಣ್ಣನವರ ಜಯಂತಿಯನ್ನು ಆಚರಣೆ ಮಾಡಬೇಕು ಅಂತ ಆದೇಶವನ್ನು ಕೊಡ್ತಾ ಇದ್ದಾರೆ. ಅಂದರೆ ಬಸವಣ್ಣನವರ ತತ್ವಗಳು ಕೇವಲ ಕರ್ನಾಟಕಕ್ಕೆ ಸೀಮಿತ ಆಗ್ತಾ ಇಲ್ಲ, ಭಾರತಕ್ಕೆ ಸೀಮಿತ ಆಗ್ತಾ ಇಲ್ಲ, ಇಡೀ ವಿಶ್ವಕ್ಕೆ ಸೀಮಿತ ಆಗಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಬಂಧುಗಳೇ. ಮನುಷ್ಯ ಪರಿಪೂರ್ಣನಾಗಬೇಕಾದ್ರೆ 3 ಶುದ್ಧಿಗಳು ತುಂಬ ಅಗತ್ಯ. ಒಂದು ತನುಶುದ್ಧಿ, ನಮ್ಮ ದೇಹ ಶುದ್ಧಿ ಆಗಬೇಕು. ಎರಡನೆಯದು ಮನಸ್ಸು, ನಮ್ಮ ಮನಸ್ಸು ಶುದ್ಧಿ ಆಗಬೇಕು, ಮನಃಶುದ್ಧಿ. ಮತ್ತೊಂದು ಭಾವಶುದ್ಧಿ. ಈ 3 ಶುದ್ಧಿಗಳಾಗ್ಬಿಟ್ರೆ ಮನುಷ್ಯ ಪರಿಪೂರ್ಣ ವ್ಯಕ್ತಿಗಳಾಗ್ತಾನೆ. ಆದರೆ ನಾವೆಲ್ಲವನ್ನು ತುಂಬ್ಕೊಬಿಟ್ಟು ತನುಶುದ್ಧಿನೂ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ, ಮನಃಶುದ್ಧಿಯನ್ನು ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ, ಮತ್ತು ಭಾವಶುದ್ಧಿಯನ್ನು ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಹಂಗಾದ್ರೆ ಯಾವ್ದು ಕೊಟ್ಟರು? ನಮ್ಮ ಬಸವಣ್ಣನವರು ಈ 3 ಶುದ್ಧಿಗೋಸ್ಕರ ಯಾವುದನ್ನು ಕೊಟ್ಟರು ಅಂತ ನೀವು ಪ್ರಶ್ನೆಯನ್ನು ಹಾಕ್ಬೋದು. ತನುಶುದ್ಧಿಗೋಸ್ಕರ ಕಾಯಕವನ್ನು ಕೊಟ್ಟರು, ಮನಃಶುದ್ಧಿಗೋಸ್ಕರ ಇಷ್ಟಲಿಂಗವನ್ನು ಕೊಟ್ಟರು, ಭಾವಶುದ್ಧಿಗೋಸ್ಕರ ದಾಸೋಹವನ್ನು ಕೊಟ್ಟರು. ಇದು ಮುಖ್ಯವಾದಂತಹ ಒಂದು ತತ್ವಗಳು ಅಂತ ಹೇಳ್ತಾ, ಅದರಲ್ಲಿ ಪ್ರಥಮವಾದದ್ದು ಕಾಯಕ. ಕಾಯಕವೇ ಕೈಲಾಸ ಅನ್ನೋ ಒಂದು ಉಕ್ತಿ. ಕಾಯಕ ಮಾಡಿದ್ರೆ ಮಾತ್ರ ನಾವು ಜೀವನ ನಡೆಸೋದಕ್ಕೆ ಸಾಧ್ಯ ಆಗುತ್ತೆ ಅಂತ. ಪ್ರತಿಯೊಬ್ಬರೂ ಕೂಡ ಕಾಯಕವನ್ನು ಮಾಡಬೇಕು. ಕಾಯಕದಲ್ಲಿ ಯಾರೇ ಬಂದರೂ ಕೂಡ ಆ ಕಾಯಕದಿಂದ ವಿಮುಖರಾಗಬಾರ್ದು ಅನ್ನೋದಕ್ಕೆ ಅನೇಕ ವಚನಗಳಿದೆ. ಯಾಕಂದರೆ ಎಲ್ಲವನ್ನು ಹೇಳೋದಕ್ಕಾಗೋದಿಲ್ಲ, ಸಮಯದ ಮಿತಿ ಇರೋದರಿಂದ ನಾನು ಕೆಲವೇ ಅಂಶಗಳನ್ನು ಮಾತ್ರ ಹೇಳೋದಕ್ಕೆ ಹೋಗ್ತೇನೆ. ಅದರಲ್ಲಿ ಒಬ್ಬರು ಮಾದಾರ ಧೂಳಯ್ಯ ಅಂತ ಬರ್ತಾರೆ. ಬಹುಶಃ ನೀವು ವಚನಗಳನ್ನು, ಮಾದಾರ ಧೂಳಯ್ಯನವರ ವಚನವನ್ನು ನೀವು ಅಧ್ಯಯನ ಮಾಡಿದ್ರೆ ಅವರು ಕಾಯಕವನ್ನು ಮಾಡ್ತಾ ಇರ್ತಾರೆ. ಕಾಯಕವನ್ನು ಮಾಡಬೇಕಾದ್ರೆ ಅವರು ಸೂಜಿಯಿಂದ ಪಾದರಕ್ಷೆಯನ್ನು ಹೊಲಿಬೇಕಾದ್ರೆ ಆ ಸೂಜಿಯ ಮೊನೆಯಲ್ಲಿ ಪರಮೇಶ್ವರ ಪ್ರತ್ಯಕ್ಷನಾಗ್ತಾನೆ. ಆ ಪ್ರತ್ಯಕ್ಷ ಆದಾಗ ಏನು ಮಾಡ್ತಾರೆ ಅನ್ನೋದನ್ನು ಅವರು ವಚನ ಮುಖಾಂತರ, ಇದೇನು ನನ್ನ ಕಟ್ಟುಕಥೆಯಲ್ಲ, ಪುರಾಣ ಅಲ್ಲ, ವಚನವೇ ಅದಕ್ಕೆ ಉದಾಹರಣೆ. ಅವ್ರು ಹೇಳ್ತಾರೆ, ಅಟ್ಟೆಯ ಚುಚ್ಚುವ ಉಳಿಯ ಮೊನೆಯಲ್ಲಿ ಪ್ರತ್ಯಕ್ಷನಾದ ಪರಮೇಶ್ವರನ ಕಂಡು ಇತ್ತಲೇ ಕೈಯ ಕಾಯದ ತಿತ್ತಿಯ ಒತ್ತಾಡುವನ ಮುಂದೆ. ಇಲ್ಲಿ ಕಾಯಕ ಮಾಡೋನಿಗೆ ಬಂದು ನೀನು ಯಾಕೆ ತೊಂದರೆ ಕೊಡ್ತಾ ಇದೆಯಾ ಅಂದರೆ ದೇವರನ್ನು ಕೂಡ ಅವರು ಕಾಯಕ ಮಾಡುವಾಗ ಸೇರಿಸ್ಕೊತಾ ಇಲ್ಲ. ಇತ್ತಲೇ ಕಯ್ಯ ನಿನ್ನ ಭಕ್ತರ ಟಾವಿನಲ್ಲಿಗೆ ಹೋಗು, ಮುಕ್ತಿಯ ಮಾಡು ನೀ ಬಹುರೂಪ ತಪ್ಪದೆ, ರಜತ ಬೆಟ್ಟದ ಮೇಲಕ್ಕೆ ಹೋಗು ನಿನ್ನ ಭಕ್ತರ ಮುಕ್ತಿಯ ಮಾಡು. ಅಂದರೆ ಪರಮೇಶ್ವರನ ರಜತ ಬೆಟ್ಟದಲ್ಲಿದ್ದಾರೆ ಅಂತ ಹೇಳ್ತಾರೆ. ನೀ ರಜತ ಬೆಟ್ಟಕ್ಕೆ ಹೋಗಿ ಅಲ್ವಾಸ ಮಾಡು, ನೀನ್ಯಾಕೆ ಇಲ್ಲಿ ಕಾಯಕ ಮಾಡುವನ ಮುಂದೆ ಬಂದಿದ್ದೀಯಾ? ಕಾಮ ಧೂಮ ಧೂಳೇಶ್ವರನ ಕರುಣದಿಂದ ನೀನೇ ಬದುಕು ಅಂತ ಹೇಳ್ತಾರೆ. ಅಂದರೆ ಶರಣರು ಕಾಯಕಕ್ಕೆ ಮಹತ್ವ ಯಾವ ರೀತಿ ಕೊಟ್ಟರು ಅಂದರೆ, ಆ ಶಿವ ಬಂದರೂ ಕೂಡ ಆ ಶಿವನನ್ನು ಕೂಡ ಲೆಕ್ಕಿಸ್ತಾ ಇರಲಿಲ್ಲ ಅನ್ನೋ ಒಂದು ಭಾವ ಈ ಒಂದು ವಚನದಲ್ಲಿ ವ್ಯಕ್ತ ಆಗುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಮತ್ತು ಇದಕ್ಕೆ ಮುಖ್ಯವಾದದ್ದು ದಾಸೋಹ ಚಕ್ರವರ್ತಿ ಅಂತ ಕರೀತಾರೆ. ಯಾರನ್ನ? ನಮ್ಮ ಭಾಗದಲ್ಲಿ ಶ್ರೀ ಗುರುಮಲ್ಲೇಶ್ವರರನ್ನು. ಅವರ ಒಂದು ತತ್ವ ಈ ಒಂದು ಕಾಯಕ ತತ್ವಕ್ಕೆ ಒಂದು ವಿಶೇಷವಾದಂತಹ ಒಂದು ಮಹತ್ವವನ್ನು ಕೊಡುತ್ತೆ. ಗುರುಮಲ್ಲೇಶ್ವರರು 19ನೇ ಶತಮಾನದಲ್ಲಿ ಶಿವಮೊಗ್ಗ ಜಿಲ್ಲೆಯ ಸವಳಂಗದಿಂದ ಬಂದು ನಮ್ಮ ಮೈಸೂರಲ್ಲಿ ಸುಮಾರು ವರ್ಷಗಳ ಕಾಲ ಇದ್ದು, ಅವರ ತಾಯಿಯ ಸಮಾಧಿ ಕೂಡ ನಮ್ಮ ಈಗ ಕುದೇರು ಮಠ ಇದೆಯಲ್ಲ, ಕುದೇರು ಮಠ ಪಕ್ಕದಲ್ಲಿ ಇದೆ, ಶರ್ವಾಣಮ್ಮ ಅಂತ ಅವರ ಸಮಾಧಿ ಇದೆ. ತದನಂತರ ಅವರು ಐಕ್ಯ ಆದದ್ದು ದೇವನೂರಿಗೆ ಹೋಗಿ. ದೇವನೂರಲ್ಲಿ ಹೋಗಿ ಇರುವಾಗ ನಮ್ಮ ಮಹಾರಾಜರಾಗಿದ್ದಂತಹ ಆಗ 19ನೇ ಶತಮಾನದಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರು, ಇವರ ಒಂದು ಪ್ರಭಾವ ಗೊತ್ತಾಗುತ್ತೆ, ಸದ್ಗುರು ಅಂತ ಗೊತ್ತಾಗುತ್ತೆ. ಈ ಸದ್ಗುರುವನ್ನು ಕರೆದು ನಾವು ಅವರನ್ನು ಪೂಜೆ ಮಾಡಬೇಕು ಅನ್ನೋ ಒಂದು ಭಾವ ಉಂಟಾದಾಗ ಅವರನ್ನು ಕರ್ಕೊಂಡು ಬರ್ತಾರೆ. ಅರಮನೆಗೆ ಕರ್ಕೊಂಡು ಬಂದು ಅವರ ಪಾದ ಪೂಜೆಯನ್ನು ಮಾಡಿ ಕೊನೆಗೆ ಅವರು ಹೊರಡಬೇಕಾದಾಗ ಅವರಿಗೆ ರತ್ನ ವಜ್ರ ವೈಡೂರ್ಯ ಆಭರಣಗಳೆಲ್ಲವನ್ನು ತಂದು ಒಂದು ತಟ್ಟೆಯಲ್ಲಿ ಆ ಗುರುಮಲ್ಲೇಶ್ವರದಿಗೆ ಕೊಡೋಕ್ಕೋಗ್ತಾರೆ. ಕೊಡೋಕ್ಕೋದಾಗ ಇದು ಯಾರ್ದಪ್ಪ ಇದು ನೀ ಕೊಡ್ತಾ ಇದೆಯಲ್ಲ, ಈ ವಜ್ರ ವೈಡೂರ್ಯ ಇವೆಲ್ಲ ಯಾರ್ದು ಅಂದಾಗ, ಎಲ್ಲ ಪ್ರಜೆಗಳು ದುಡಿದಿರೋದು ಗುರುಗಳೇ, ಅವರ ಒಂದು ತೆರಿಗೆಯನ್ನು ವಿಧಿಸ್ತೀವಲ್ಲ, ಆ ತೆರಿಗೆ ಹಣದಿಂದ ಬಂದಂತಹ ಹಣದ ಒಂದು ಭಾಗ ಅಂದಾಗ, ನೀನು ಪ್ರಜೆಗಳಿಂದ ಸಂಪಾದನೆ ಮಾಡಿರುವ ಹಣವನ್ನು
ಪ್ರಜೆಗಳ ಕಲ್ಯಾಣಕ್ಕೆ ಬಳಸಬೇಕೋ ಹೊರತು ಇದನ್ನು ನೀನು ದಾಸೋಹವಾಗಿ ಕೊಡೋದಕ್ಕೆ ಅಥವಾ ದಾನವಾಗಿ ಕೊಡೋದಕ್ಕೆ ನಿನಗೆ ಒಂದು ಅರ್ಹತೆ ಇಲ್ಲ ಅಂದಾಗ ಅವರು ಆ ಒಂದನ್ನು ತಿರಸ್ಕರಿಸ್ತಾರೆ. ಆ ವಜ್ರ ವೈಡೂರ್ಯ ಆಭರಣಗಳನ್ನೆಲ್ಲನೂ ತಿರಸ್ಕರಿಸ್ತಾರೆ. ಹಾಗಾದ್ರೆ ನಾನು ಏನು ಮಾಡಬೇಕು ಅಂದಾಗ, ನೀನು ಕಾಯಕವನ್ನು ಮಾಡಿ ಕೊಟ್ಟಾಗ ಮಾತ್ರ ನಾನು ಅದನ್ನು ಸ್ವೀಕರಿಸ್ತೀನಿ ಅಂತ ಹೇಳ್ತಾರೆ. ಗುರುಗಳು ಹೊರಟೋಗ್ತಾರೆ. ಮುಮ್ಮಡಿ ಕೃಷ್ಣರಾಜರ ಒಡೆಯರಿಗೆ ಕೊರಗುಂಟಾಗುತ್ತೆ. ನಾನು ಒಬ್ಬರು ಗುರುಗಳನ್ನು ಕರೆದು ಅವರನ್ನು ಹಾಗೆ ಬರಿಗೈಯಲ್ಲಿ ಕಳಿಸೋದ್ನಲ್ಲ ಅಂತ ಒಂದು ನೋವುಂಟಾಗುತ್ತೆ. ನೋವುಂಟಾದಾಗ ಆಗ ಆ ರಾತ್ರಿ ಒಬ್ಬ ಕಳ್ಳ ಒಂದು ಮಾರುವೇಷದಲ್ಲಿ ಅರಮನೆಗೆ ನುಗ್ಗೋದಕ್ಕೆ ಬರ್ತಾನೆ. ಬಂದಾಗ ಅವರಿಗೆ ಒಂದು ರೀತಿ ಆಲೋಚನೆ ಬರುತ್ತೆ. ಏನಂತ ಅಂದರೆ, ಏನಾದರೂ ಮಾಡಿ ನಾನು ಕೂಡ ಮಾರುವೇಷದಲ್ಲಿ ಹೋಗಿ ಕಾಯಕವನ್ನು ಮಾಡಬೇಕು. ರಾಜ ಅಂತ ಹೋದರೆ ಯಾರು ಕೂಡ ಕೆಲಸವನ್ನು ಕೊಡೋದಿಲ್ಲ. ಆಗ ಬೆಳಿಗ್ಗೆ ಆಗುತ್ತೆ, ಒಂದು ಬಟ್ಟೆಯನ್ನು ಹಾಕೋತಾರೆ, ಸಂಪೂರ್ಣವಾಗಿ ಮಸಿಯನ್ನು ಬಳ್ಕೋತಾರೆ, ಬಟ್ಟೆಯ ಮುಖವನ್ನು ಮಸಿ ಬಳ್ಕೊಂಡು ಎಲ್ಲ ಕಡೆ ಕೆಲಸಕ್ಕೆ ಹೋಗ್ತಾರೆ, ಎಲ್ಲೂ ಸಿಗೋದಿಲ್ಲ. ಕೊನೆಗೆ ಒಬ್ಬ ಕುಲುಮೆ ಮಾಡೋನಿರ್ತಾನೆ. ಆ ವಿಶ್ವಕರ್ಮರ ಹತ್ತಿರ ಹೋಗಿ, ನನಗೆ ಒಂದು ಕೆಲಸವನ್ನು ಕೊಡಪ್ಪ. ಏನು ಕೆಲಸ ಮಾಡ್ತೀಯ, ನೀನು ಏನು ಕೊಡ್ತೀಯ, ಅದು ನೀನು ಈ ಒಂದು ಸುತ್ತಿಗೆಯಲ್ಲಿ ಇದನ್ನು ಬಡಿತೀಯ, ಏನು ಕಬ್ಬಿಣವನ್ನು ಬಡಿತೀಯ ಅಂದಾಗ, ಹಾಂ ಬಡಿತೀನಿ. ಕಾಯಿಸ್ತಾರೆ ಕಬ್ಬಿಣವನ್ನು, ಬಡಿ ಅಂತ ಹೇಳ್ತಾರೆ. ರಾಜ ಆಗರ್ಭ ಶ್ರೀಮಂತನಾದಂತಹ ಇವರು ಎಲ್ಲಿ ದೇಹವನ್ನು ಬಳಸೇ ಇಲ್ಲ, ಬಡಿತಾ ಇದ್ದಾರೆ. ಆಗ ಅವರು ಬಡಿನನ್ ರಾಜ ಅಂತ ಇದ್ದಾನೆ, ಬಡಿನನ್ ಒಡೆಯ ಅಂತ ಇದ್ದಾನೆ, ಈಗಲೂ ಕೂಡ ನನ್ನ ರಾಜ ಅನ್ನೋ ತಪ್ಪಲಿಲ್ವಲ್ಲ ಅಂತ ಮನಸ್ಸಿನಲ್ಲಿ ಅವರು ಖುಷಿಯನ್ನು ಪಟ್ಕೊಳ್ತಾ ಇದ್ದಾರೆ. ಕೊನೆಗೆ ಸಂಜೆವರೆಗೆ ದುಡಿಮೆ ಮಾಡಿದಾಗ ಅವರಿಗೆ 4 ಕಾಣಿಯನ್ನು ಆ ಕುಲುಮೆಯನ್ನು ಕೊಡ್ತಾನೆ. ಆ 4 ಕಾಣಿಯನ್ನು ಬಟ್ಟೆಯಲ್ಲಿ ಸುತ್ತಕೊಂಡು ಬಂದು ಮತ್ತೆ ಗುರುಮಲ್ಲೇಶ್ವರರನ್ನು ಕರೆಯಿಸಿ ಅವರಿಗೆ ಗುರು ಕಾಣಿಕೆಯಾಗಿ ಕೊಡ್ತಾನೆ. ಆಗ ಗುರುಗಳು ಕಣ್ಣಿಗೆ ಒತ್ತುಕೊಂಡು ಹೋಗ್ತಾರೆ. ಅಂದರೆ ಕಾಯಕದ ಮಹತ್ವ ಎಂತಹದು ಅನ್ನೋದನ್ನು ಈ ಗುರುಮಲ್ಲೇಶ್ವರರ ಈ ಒಂದು ಘಟನೆಯಿಂದ ನಾವು ತಿಳ್ಕೊಳ್ಬೋದು. ನಂತರ ಬರುವಂಥದ್ದೇ ಮನಶುದ್ಧಿಗೆ ಇಷ್ಟಲಿಂಗ. ಈಗ ನಾವು ಇಷ್ಟಲಿಂಗವನ್ನು ಏನು ಮಾಡಿಬಿಟ್ಟಿದ್ದೀವಿ, ಎಲ್ಲಿ ಯಾವ ಟೈಮಲ್ಲಿ ಬೇಕೋ ಆ ಟೈಮಲ್ಲಿ, ಶಿವರಾತ್ರಿ ಒಂದು ಸಲ ಮಾತ್ರ ನಾವು ಅದನ್ನು ಪೂಜೆಯನ್ನು ಮಾಡ್ತೀವಿ. ನಂತರ ಏನು ಮಾಡ್ತೀವಿ, ತಗೊಂಡೋಗಿ ಗೂಟದಲ್ಲಿ ಸಿಕ್ಕಿಸ್ಬಿಟ್ಟು ನಂತರ 1 ವರ್ಷಕ್ಕೆ ಮಾತ್ರ ತೆಗಿತಾ ಇದ್ದೀವಿ. ಆದರೆ ಇಷ್ಟಲಿಂಗ ಕೊಟ್ಟಿರೋದು ಗೂಟಕ್ಕೆ ಸಿಕ್ಸೋದಿಕ್ಕಲ್ಲ, ಪ್ರತಿನಿತ್ಯ ಅದನ್ನು ಏನು ಮಾಡಬೇಕು, ನಾವು ಶಿವಯೋಗವನ್ನು ಮಾಡಬೇಕು, ಇಷ್ಟಲಿಂಗ ಯೋಗವನ್ನು ಮಾಡಬೇಕು ಅಂತ ಕೊಟ್ಟು. ಆ ಲಿಂಗ 3 ವಿಧ ಬರುತ್ತೆ. ಒಂದು ಇಷ್ಟಲಿಂಗ, ಇನ್ನೊಂದು ಪ್ರಾಣಲಿಂಗ, ಇನ್ನೊಂದು ಭಾವಲಿಂಗ. ಇಷ್ಟಲಿಂಗ ಕೈಯಲ್ಲಿ ಇಟ್ಕೊಳ್ತೀವಿ, ಪ್ರಾಣಲಿಂಗ ಎಲ್ಲಿರುತ್ತೆ, ಹೃದಯದಲ್ಲಿರುತ್ತೆ. ಅಂದರೆ ಇಡೀ ಪ್ರಾಣವೇ ಲಿಂಗಮಯವಾಗುವಂಥದ್ದು. ನಂತರ ಭಾವಲಿಂಗ ಮನಸ್ಸಿನಲ್ಲಿರುತ್ತೆ. ಅಂದರೆ ಇಷ್ಟಲಿಂಗದ ಮೂಲಕ ಪ್ರಾಣಲಿಂಗ ಚೈತನ್ಯವಾಗಿ, ಭಾವಲಿಂಗದ ಮೂಲಕ ಮೋಕ್ಷವನ್ನು ಪಡೆಯೋದಕ್ಕೆ ನಮ್ಮ ಶರಣರು ಒಂದು ವೈಜ್ಞಾನಿಕವಾಗಿ ಕೊಟ್ಟಿದ್ದಾರೆ. ಈಗ ಬಸವ ಕಲ್ಯಾಣ ಎಷ್ಟು ಜನ ನೋಡಿದ್ದಾರೋ ಎಲ್ಲೋ ಗೊತ್ತಿಲ್ಲ ನನಗೆ. ಬಸವ ಕಲ್ಯಾಣ ಬೇರೆ ಬೇರೆ ಸ್ಥಳಗಳನ್ನ ನೋಡಿರ್ತೀವಿ. ನಮ್ಮ ಶರಣರ ನಾಡಾದಂತಹ ಕೂಡಲ ಸಂಗಮ ಆಗ್ಬೋದು, ಬಸವ ಕಲ್ಯಾಣ ಆಗ್ಬೋದು, ಅಲ್ಲಿ ಅನುಭವ ಮಂಟಪ 770 ಅಮರ ಗಣಗಳಿದ್ದದ ದ್ಯೋತಕವಾಗಿ 770 ಕಂಬಗಳನ್ನು ರಚನೆ ಮಾಡಿ 100 ಕೋಟಿಗಳ ರೂಪಾಯಿಯಲ್ಲಿ ಅನುಭವ ಮಂಟಪ ರಚನೆ ಆಗ್ತಾ ಇದೆ. ಅಲ್ಲಿ ಒಂದು ಇಷ್ಟಲಿಂಗದ್ದು ಒಂದು ಆವಿಷ್ಕಾರದ ಯಂತ್ರವನ್ನು ಅಲ್ಲಿ ಮಾಡಿದ್ದಾರೆ. ಏನು ಅಂದರೆ, ಇಷ್ಟಲಿಂಗ ಇಟ್ಕೊಳ್ಳೋದಕ್ಕಿಂತ ಮೊದಲು ನಮ್ಮ ಮೈಂಡ್ ಮ್ಯಾಪ್ ಹೇಗಿತ್ತು ಅಂತ. ತದನಂತರ ಇಷ್ಟಲಿಂಗವನ್ನು 5 ನಿಮಿಷ ಇಟ್ಕೊಂಡು ತದೇಕಚಿತ್ತದಿಂದ ಕಣ್ಣಿನಲ್ಲಿ ಆ ಇಷ್ಟಲಿಂಗವನ್ನು ನೋಡಬೇಕು. ನೋಡಿದಾಗ ತದನಂತರ ನಮ್ಮ ಮೈಂಡ್ ಮ್ಯಾಪ್ ಹೇಗಿದೆ ಅನ್ನೋದನ್ನು ಅದು ಪರೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ತುಂಬ ವಿಶೇಷವಾದಂತಹ ಅನುಭವ ಪ್ರತಿಯೊಬ್ಬರಲ್ಲೂ ಆಗ್ತಾ ಇದೆ. ಅದು ನಂತರ ಎಲ್ಲರಿಗೂ ಕೂಡ ಒಂದು ಸಾಮೂಹಿಕವಾಗಿ ಸಿಗುತ್ತೆ. ದಯಮಾಡಿ ಬಸವ ಕಲ್ಯಾಣಕ್ಕೆ ಹೋದರೆ ಇನ್ನೊಂದು 6 ರಿಂದ 8 ತಿಂಗಳಲ್ಲಿ ಆ ಅನುಭವ ಮಂಟಪ ಏನಾಗ್ತಾ ಇದೆ, ಲೋಕಾರ್ಪಣೆ ಆಗುತ್ತೆ. ಬಸವ ಕಲ್ಯಾಣಕ್ಕೆ ಹೋದರೆ ಆ ಸ್ಥಳಗಳೆಲ್ಲವನ್ನು ನೋಡಿಕೊಂಡು ಬನ್ನಿ ಅಂತ ಹೇಳ್ತಾ, ಇಂತಹ ಒಂದು ಇಷ್ಟಲಿಂಗವನ್ನು ವಿಶೇಷವಾಗಿ, ಯಾಕಂದರೆ ಇಷ್ಟಲಿಂಗ ಅಂದ ತಕ್ಷಣ ನಾವು ಅದನ್ನು ಬಿಟ್ಟುಬಿಡ್ತಾ ಇದ್ದೀವಿ. ಮುಂದಿನ ತಲೆಮಾರು ಇಷ್ಟಲಿಂಗ ಇತ್ತಂತೆ ಅನ್ನೋ ಒಂದು ಇತಿಹಾಸಕ್ಕೆ ಸೇರ್ಕೊಬಿಡುತ್ತೆ. ಇತಿಹಾಸ ಆಗಬಾರ್ದು, ಅದು ಯಾವಾಗಲೂ ಕೂಡ ವರ್ತಮಾನ ಆಗಿರಬೇಕು. ಪ್ರತಿಯೊಬ್ಬರು ಕೂಡ ಎದೆ ಮೇಲೆ ಧರಿಸಿದಾಗ ನಮ್ಮ ಒಂದು ವಿಶೇಷವಾದಂತಹ ಅನುಭವ ಆಗುತ್ತೆ. ಅದಕ್ಕೆ ಷಣ್ಮುಖ ಸ್ವಾಮಿಗಳು ಹೇಳ್ತಾರೆ, ಜಗವನೊಳಕೊಂಡ ಲಿಂಗವು ಸೊಗಸಿಂದೆನ್ನ ಕರಸ್ಥಲಕ್ಕೆ ಬಂದಿರಲು ಕಂಡು ಅಗರಣವಾಯಿತೆನಗೆ ಗುರು ಲಿಂಗ ಜಂಗಮ ಸ್ವರೂಪವಾಗಿ ಮೂರ್ತಿಗೊಂಡಿತ್ತು ನೋಡ. ಆಹಾ ಎನ್ನ ಪುಣ್ಯವೇ, ಆಹಾ ಎನ್ನ ಭಾಗ್ಯವೇ, ಆಹಾ ಅಖಂಡೇಶ್ವರ ನಿಮ್ಮ ಮಹಾಗಣವ ಕಂಡು ಮನಕ್ಕೆ ಮಂಗಳವಾಯಿತು ನೋಡ ಅಂತ ಹೇಳ್ತಾರೆ. ನಿನ್ನನ್ನು ಕಂಡು ನನ್ನ ಮನಸ್ಸಿಗೆ ಮಂಗಳವಾಗಿದೆ ಅಂತ ಹೇಳ್ತಾರೆ. ಆ ಇಷ್ಟಲಿಂಗವನ್ನು ನೋಡಿ, ಇಷ್ಟಲಿಂಗ ಸಾಮಾನ್ಯವಾಗಿ ಎಲ್ಲ ಏನು ಮಾಡ್ತೀವಿ, ಹೂವನ್ನು ಹಾಕಿ ಮುಚ್ಚಿಬಿಡ್ತೀವಿ.
ಓಕೆ ಪೂಜೆ, ಆದರೆ ಪೂಜೆ ಆದಮೇಲೆ ಕೇವಲ ಇಷ್ಟಲಿಂಗವನ್ನೇ, ಆ ಕಪ್ಪು ವರ್ಣವನ್ನೇ ನಾವೇನು ಮಾಡಬೇಕಾಗುತ್ತೆ, ತದೇಕ ಚಿತ್ತದಿಂದ ಆ ಕಣ್ಣಿನಿಂದ, ಎರಡು ಕಣ್ಣಿನಿಂದ ಅರೆಗಣ್ಣು ಅಂತ ಹೇಳ್ತಾರೆ, ಅದನ್ನು ಅನಿಮಿಷ ದೃಷ್ಟಿ ಅಂತ ಕರೀತಾರೆ. ಅದರಿಂದ ನೋಡಿದಾಗ ಅದನ್ನೇ ಶಿವಯೋಗ ಅಂತ ಕರೀತಾರೆ, ಇಷ್ಟಲಿಂಗ ಯೋಗ ಅಂತ ಕರೀತಾರೆ. ಶಿವಕುಮಾರ ಸ್ವಾಮೀಜಿಗಳು ಆ ಶಿವಯೋಗವನ್ನು ಮಾಡ್ತಿದ್ರಿಂದನೇ ಅಷ್ಟು ವರ್ಷಗಳಾದರೂ ಕೂಡ ಕನ್ನಡಕವನ್ನು ಧರಿಸ್ತಾ ಇರಲಿಲ್ಲ. ಅಂದರೆ ನಮ್ಮ ಕಣ್ಣಿನ ಕಾಂತಿ ಕೂಡ ಇಷ್ಟಲಿಂಗವನ್ನು ನೋಡ್ತಾ ಇದ್ದಂಗೆ ಹೆಚ್ಚಾಗುತ್ತೆ. ದಯಮಾಡಿ ಆ ಇಷ್ಟಲಿಂಗ ಯೋಗವನ್ನು ದಿನಕ್ಕೆ ನಿಮಗೆ ಸಮಯ ಯಾವಾಗಿರುತ್ತೆ ಆ ಸಮಯದಲ್ಲಿ ಇಷ್ಟಲಿಂಗ ಯೋಗವನ್ನು ಮಾಡಿ ಅಂತ ಹೇಳ್ತಾ, ನಂತರ ಬರುವಂಥದ್ದೇ ಭಾವಶುದ್ಧಿ. ಭಾವಶುದ್ಧಿಗೆ ದಾಸೋಹ. ಇವತ್ತು ನಮ್ಮಲ್ಲಿ ಜ್ಞಾನ ದಾಸೋಹ ಆಗ್ತಾಯಿದೆ. ನಮ್ಮ ಬಸವ ಸೇವಾ ಟ್ರಸ್ಟ್ ಅವರು ದಾಸೋಹವನ್ನು ಕೂಡ ಮಾಡ್ತಾ ಇದ್ದಾರೆ. ಯಾರು ದಾಸೋಹವನ್ನು ಕೊಡ್ತಾ ಇದ್ದಾರೆ ಅವರ ಒಂದು ಭಾವನೆ ಶುದ್ಧಿ ಆಗುತ್ತೆ. ಯಾರೇ ಮನೆಗೆ ಬಂದರೂ ಕೂಡ ನಾವು ಏನು ಕೇಳೋದಿಲ್ಲ. ಹೇಳ್ತಾರೆ ಬಸವಣ್ಣವರು, ಏನಿ ಬಂದಿರಿ ಅದೊಳವಿದ್ದಿರಿ ಎಂದಡೆ ನಿಮ್ಮ ಮೈ ಸಿರಿ ಹಾರಿ ಹೋಗುದೆ, ಕುಳ್ಳಿರೆಂದಡೆಯನ್ನೆಲ್ಲ ಕುಳಿ ಹೋಗುದೆ, ಒಡನೆ ನುಡಿದಡೆ ಸಿರ ಹೊಟ್ಟೆ ಹಿಡಿಯುವುದೇ, ಕೊಡಲಿಲ್ಲದಿದ್ದೊಳೊಂದು ಗುಣವಿಲ್ಲದಿದ್ದಡೆ ಮೂಗ ಕೊಯ್ಬುದ ಮಾಬನೆ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ನಮ್ಮ ಮನೆಗೆ ಬಂದವ್ರಿಗೆ ಮಾತನಾಡಿಸ್ದೇ ಹೋದ್ರೂ ಪರವಾಗಿಲ್ಲ, ಅವ್ರನ್ನ ಕರ್ಕೊಂಡು ಬಂದು ಏನು ಕೊಡದೆ ಹೋದ್ರೂ ಪರವಾಗಿಲ್ಲ, ಪ್ರೀತಿಯಿಂದ ಮಾತನಾಡಿಸ್ತಾರೆ, ಅದೇ ಸಾಕು. ಆದರೆ ಈಗ ನಾವು ಏನಾಗಿದೆ ಅಂದರೆ, ಅವ್ರು ಮನೆಗೆ ಹೋಗ್ಬೇಕಂದ್ರೆ ನಾವು ಫೋನ್ ಮಾಡಿ ನಾನು ಬರ್ತಾ ಇದ್ದೀನಿ ಬರ್ಬೋದಾ ಅಂತ ಫೋನ್ ಮಾಡಿ ಹೋಗುವಂತಹ ಕಾಲ ಬಂದಿದೆ. ಆ ಒಂದು ವಚನ ಎಲ್ಲ ಕಾಲಕ್ಕೂ ಕೂಡ ಆಗ್ತಾ ಇದೆ ಅಂತ ಹೇಳ್ತಾ, 18ನೇ ಶತಮಾನ ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ, ಆಡಮ್ ಸ್ಮಿತ್ ಅಂತ ಕೇಳಿರ್ಬೋದು. ನಮ್ಮ ವಿದ್ಯಾರ್ಥಿಗಳು ಇವತ್ತು ಪ್ರತಿಭಾ ಪುರಸ್ಕಾರವನ್ನು ಪಡೆಯೋಕ್ಕೆ ಬಂದಿದ್ದೀರಾ. ಒಳ್ಳೆಯ ಅವ್ರ ಬಗ್ಗೆ ಬರೆದು ಒಳ್ಳೆಯ ಅಂಕಗಳನ್ನ ತಗೊಂಡು ಇವತ್ತು ಸನ್ಮಾನಿತರಾಗ್ತಾ ಇದ್ದೀರಾ. ಆಡಮ್ ಸ್ಮಿತ್ ಏನು ಹೇಳ್ತಾನೆ ಅಂದರೆ, ಅರ್ಥಶಾಸ್ತ್ರ ಅಂದರೆ ಸಂಪತ್ತು ಅರಿಯುವ ಶಾಸ್ತ್ರ ಅಂತ ಹೇಳ್ತಾನೆ 18ನೇ ಶತಮಾನದಲ್ಲಿ. ಆದರೆ 19ನೇ ಶತಮಾನದಲ್ಲಿ ಪ್ರೊಫೆಸರ್ ಮಾರ್ಷಲ್ ಬರ್ತಾನೆ. ಆ ಮಾರ್ಷಲ್ ಏನು ಹೇಳ್ತಾನೆ ಅಂದರೆ, ಅರ್ಥಶಾಸ್ತ್ರ ಅಂದರೆ ಕೇವಲ ಸಂಪತ್ತು ಅರಿಯುವ ಶಾಸ್ತ್ರ ಅಲ್ಲ, ಏನು ಸಂಪತ್ತನ್ನು ಸಂಪಾದನೆ ಮಾಡ್ತಾರೋ ಅದು ಮಾನವನಿಗೆ ಸದ್ಗತಿಗೆ ಅಥವಾ ಮಾನವನ ಉಪಯೋಗಕ್ಕೆ ಬಳಕೆ ಆಗಬೇಕು ಅಂತ ಹೇಳ್ತಾನೆ 19ನೇ ಶತಮಾನದಲ್ಲಿ. ಹಂಗಾದರೆ ಅದಕ್ಕಿಂತ ಮೊದಲೇ ನಾನು ಹೇಳ್ತಾ ಇರೋದು 18ನೇ ಶತಮಾನ 19ನೇ ಶತಮಾನ, ಅದಕ್ಕಿಂತ ಮೊದಲೇ ವಿಶ್ವಗುರು ಬಸವಣ್ಣನವರು 12ನೇ ಶತಮಾನದಲ್ಲಿ, ಅಂದರೆ ಅವರಿಗಿಂತ 700 ವರ್ಷಗಳ ಹಿಂದೆ, ಈಗಿನಿಗಿಂತ 900 ವರ್ಷಗಳ ಹಿಂದೆ ಒಂದು ಮಾತನ್ನೇ ಹೇಳ್ತಾರೆ, ದುಡಿದು ಉಣ್ರಿ, ಉಳಿದದ್ರಲ್ಲಿ ಸ್ವಲ್ಪ ಸಮಾಜಕ್ಕೆ ಕೊಡ್ರಿ ಅಂದರು. ದುಡಿದು ಉಣ್ರಿ ಅಂದರೆ ಕಾಯಕ, ಸಮಾಜಕ್ಕೆ ಸ್ವಲ್ಪವನ್ನು ಕೊಡ್ರಿ ಅಂದರೆ ದಾಸೋಹ. ಈ ಕಾಯಕ ಮತ್ತು ದಾಸೋಹ ತತ್ವವನ್ನು 12ನೇ ಶತಮಾನದಲ್ಲಿ ಬಳಕೆಗೆ ತಂದರು. ಹಾಗಾದರೆ ಅರ್ಥಶಾಸ್ತ್ರದ ಪಿತಾಮಹ ಯಾರು ಅಂತ ಕೇಳಿದ್ರೆ ನಾವು ಹೇಳಬೇಕಾಗುತ್ತೆ, ಯಾರು? ನಮ್ಮ ವಿಶ್ವಗುರು ಬಸವಣ್ಣನವರು ಅಂತ ಹೇಳಬೇಕಾಗುತ್ತೆ ಅಂತ ಹೇಳ್ತಾ, ನಮ್ಮ ಈ ಒಂದು ಸಂಸ್ಕೃತಿಯಲ್ಲಿ ದಾನ ಇಲ್ಲ, ನಾವು ದಾಸೋಹ ಅನ್ನೋ ಪದವನ್ನು ಬಳಕೆ ಮಾಡ್ತೀವಿ. ದಾನ ಯಾರು? ಆ ಪರಶಿವಂದು ಮಾತ್ರ. ಅದಕ್ಕೆ ಹೇಳ್ತಾರೆ, ಹಿಡೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ಹನ್ನೆರ ಹೊಗಳುವ ಕುನ್ನಿಗಳ ನೇನೆಂಬೆ ರಾಮನಾಥ ಅಂತ ಹೇಳ್ತಾರೆ. ಈ ಭೂಮಿನೂ ಅವಂದೇ, ಬೆಳೆನೂ ಅವಂದೇ, ಬೀಸುವಂತಹ ವಾಯುವು ಅವಂದೇ ಅಂದಮೇಲೆ ಅದನ್ನು ಅನುಭವಿಸ್ಕೊಂಡು ಅದನ್ನು ನಾವು ಪಡ್ಕೊಂಡು ನಾವೇನು ಮಾಡ್ತಾಯಿದ್ದೀವಿ, ಸಂಪಾದನೆಯನ್ನು ಮಾಡ್ತಾಯಿದ್ದೀವಿ. ಅಂದರೆ ದಾನ ಯಾರ್ದು? ಆ ಪರಶಿವಂದು ಮಾತ್ರ. ನಾವೇನಾದ್ರು ಮಾಡ್ತಾಯಿದ್ದೀವಿ ಅಂದರೆ ಅದು ದಾಸೋಹ. ನಮ್ಮ ಈ ಒಂದು ಶರಣ ಸಂಸ್ಕೃತಿಯಲ್ಲಿ, ಲಿಂಗಾಯತ ಸಂಸ್ಕೃತಿಯಲ್ಲಿ ಏನು ಹೇಳ್ತೀವಿ? ದಾಸೋಹಿಗಳು ಅನ್ನೋ ಪದವನ್ನು ಬಳಸ್ತೀವಿ ಹೊರತು ದಾನಿಗಳು ಅನ್ನೋ ಒಂದು ಪದವನ್ನು ಬಳಸಲ್ಲ. ದಾನ ಅಂದ ತಕ್ಷಣ ಒಂದು ಅಹಂಕಾರ ಇರುತ್ತೆ, ದಾಸೋಹ ಅಂದಾಗ ವಿನಯತೆ ಇರುತ್ತೆ ಅನ್ನೋ ಒಂದು ಭಾವವನ್ನು ತಿಳ್ಕೊಂಡು ನಾವು ಯಾವುದನ್ನು ಕೂಡ ಕೂಡಿಡಕ್ಕೆ ಹೋಗಬಾರ್ದು. ನದಿಯ ನೀರು, ನದಿ ಏನು ಮಾಡುತ್ತೆ? ಹರಿತಾ ಹರಿತಾ ಎಲ್ಲಕ್ಕೂ ಹಂಚ್ಕೊಂಡು ಹೋಗುತ್ತೆ. ಹಂಚ್ಕೊಂಡು ಹೋಗೋದ್ರಿಂದ ನದಿಯ ನೀರನ್ನು ಕುಡಿದ್ರೆ ಏನಾಗಿರುತ್ತೆ? ಸಿಹಿಯಾಗಿರುತ್ತೆ. ಆದರೆ ಸಮುದ್ರ ಏನು ಮಾಡುತ್ತೆ? ಎಲ್ಲ ನನಗೆ ಬರಲಿ ಅಂತ ಏನು ಮಾಡುತ್ತೆ? ಶೇಖರಣೆಯನ್ನು ಮಾಡುತ್ತೆ. ಸಮುದ್ರದ ನೀರನ್ನು ಕುಡಿದ್ರೆ ಏನಾಗಿರುತ್ತೆ? ಉಪ್ಪಾಗಿರುತ್ತೆ. ನಾವು ಉಪ್ಪಾಗೋದು ಬೇಡ, ನದಿಯ ನೀರಾಗೋಣ ಅಂತ ಹೇಳ್ತಾ ನಮ್ಮ ವಿದ್ಯಾರ್ಥಿಗಳಿದ್ದಾರೆ ಇವತ್ತು. ಅವರು SLCಲಿ ಮತ್ತು PUCಯಲ್ಲಿ ತುಂಬ ವರ್ಷಗಳಿಂದ ಬಸವ ಬಳಗ ಸೇವಾ ಟ್ರಸ್ಟ್, ನಾನು 10 ವರ್ಷ ಆಯಿತು ಮೈಸೂರಿಗೆ ಬಂದು, 10 ವರ್ಷಗಳಿಂದ ನೋಡ್ತಾನೆ ಬಂದಿದ್ದೀನಿ. ಇವರ ಒಂದು ಸೇವೆ ನಿಜವಾಗ್ಲೂ ಕೂಡ ಎಲ್ಲರಿಗೂ ಕೂಡ ಒಂದು ರೀತಿ ಮಾದರಿಯಾದದ್ದು. ಪ್ರೇಮ ಮತ್ತು ಸೇವೆ ದೇವರಾಜ್ಯದ 2 ಸುವರ್ಣ ದ್ವಾರಗಳು ಅಂತ ಕರೀತಾರೆ. ಆ ಸೇವೆಯನ್ನು ನಮ್ಮ ಬಸವ ಬಳಗ ಸೇವಾ ಟ್ರಸ್ಟ್ ಹಮ್ಮಿಕೊಂಡು ಎಲ್ಲರಿಗೂ ಕೂಡ ಒಂದು ಕಣ್ತೆರಿಸುವ ಕೆಲಸವನ್ನು ಮಾಡ್ತಾ ಇದೆ. ಅಂತಹ ವಿದ್ಯಾರ್ಥಿಗಳಿಗೆ ಇವತ್ತು ನಾವು ನಮ್ಮ ಬಸವ ಬಳಗ ಸೇವಾ ಟ್ರಸ್ಟ್ ಅವರು ಸನ್ಮಾನ ಮಾಡ್ತಾ ಇದ್ದಾರೆ. ವಂದಿಸಿ ಬರೆಯಿರಿ ಅಂತ ಬರುತ್ತೆ. ಆ ವಂದಿಸಿ ಬರೆಯಿರಿಯಲ್ಲಿ ಒಂದು ಕಡೆ ABCDE ಅಂತ ಇರುತ್ತೆ, ಇನ್ನೊಂದು ಕಡೆ 1 2 3 4 5 ಪದಗಳು. ಇಲ್ಲಿ 1ನೇದಕ್ಕೆ ಇಲ್ಲಿ 5ನೇದು ಉತ್ತರ ಇರುತ್ತೆ, 2ನೇದಕ್ಕೆ ಅಲ್ಲಿ 1ನೇದು ಉತ್ತರ ಇರುತ್ತೆ, 3ನೇದಕ್ಕೆ ಈ ಕಡೆ 4ನೇದು ಉತ್ತರ ಇರುತ್ತೆ. ವಂದಿಸಿ ಬರೆಯಿರಿ ಸರಿಯಾಗಿ ಬರೆದ್ರೆ ಏನಾಗುತ್ತೆ? ಪದಕ್ಕೆ ಅರ್ಥ ಬರುತ್ತೆ.
ಹಾಗೆ ಹೊಂದಿಕೊಂಡು ಬಾಳಿದ್ರೆ ಜೀವನಕ್ಕೆ ಅರ್ಥ ಬರುತ್ತೆ. ಹೊಂದಿಸಿ ಬರೆಯಿರೋದು ಕೇವಲ ಜ್ಞಾನದ ದೃಷ್ಟಿಯಿಂದಲ್ಲ, ಅನ್ವಯದ ದೃಷ್ಟಿಯಿಂದ ಅಂತ ನಾವು ತಿಳ್ಕೊಳ್ಬೇಕಾಗುತ್ತೆ ಅಂತ ಹೇಳ್ತಾ, ಇವತ್ತು ನೀವು ಇಲ್ಲಿ ಸನ್ಮಾನಿತರಾಗ್ತಾ ಇದ್ದೀರಿ ಅಂದರೆ ಇವತ್ತು ನಿಮ್ಮ ಪಕ್ಕ ತಂದೆ ತಾಯಿಗಳು ಕೂತಿದ್ದಾರೆ. ಅವರ ಶ್ರಮ, ಅವರ ತ್ಯಾಗವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಎಲ್ಲ ಸಂಪಾದನೆಯನ್ನು ಮಾಡೋಂಗೆ ಆಗ್ಬಿಡ್ತೀರಾ, ದುಡಿಯಕ್ಕೆ ಹೋದಾಗ ಪ್ರಶ್ನೆಯನ್ನು ಹಾಕ್ತೀರ, ನಿಮ್ಮ ತಂದೆ ತಾಯಿಗಳು ನಿಮ್ಗೆ ಏನು ಕೊಟ್ಟಿದ್ದಾರೆ ಅಂತ. ಅಲ್ಲ, ಅನೇಕರು ನೀನು ನನಗೇನು ಕೊಟ್ಬಿಟ್ಟಿದೆಯಾ ಅಂತ ಅನೇಕ ನೋಡ್ತಾ ಇದ್ದೀವಿ. ಅವ್ರು ಹೇಳ್ತಾರೆ, ಅದಕ್ಕೆ ತಂದೆ ತಾಯಿಗಳು ಏನು ಕೊಟ್ಟಿದ್ದಾರೆ ಅಂದರೆ ದೇಹಕ್ಕೆ ಬ್ಲಡ್ ಕೊಟ್ಟಿದ್ದಾರೆ, ಆಲೋಚನೆಗೆ ಹೆಡ್ ಕೊಟ್ಟಿದ್ದಾರೆ, ಹೊಟ್ಟೆಗೆ ಒಳ್ಳೆ ಫುಡ್ ಕೊಟ್ಟಿದ್ದಾರೆ, ವಾಸ ಮಾಡೋದಕ್ಕೆ ಒಳ್ಳೆ ಶೆಡ್ ಕೊಟ್ಟಿದ್ದಾರೆ, ನಿದ್ರೆ ಮಾಡೋಕ್ಕೆ ಒಳ್ಳೆ ಬೆಡ್ ಕೊಟ್ಟಿದ್ದಾರೆ. ಆದರೆ ಅಂಥವ್ರನ್ನ ನಾವು ದೊಡ್ಡವರಾದ ಮೇಲೆ ಗೆಟ್ಔಟ್ ಅಂದರೆ ಏನಂತಾರೆ, ಆ ಭಗವಂತನ ಸಾನ್ನಿಧ್ಯದಲ್ಲಿ, ಆ ಭಗವಂತನ ಕೋರ್ಟ್ನಲ್ಲಿ ನಾವು ಡಿಲೀಟ್ ಆಗ್ತೀವಿ ಅನ್ನೋ ಭಾವ ನಮ್ಮಲ್ಲಿ ಇರಬೇಕು. ಇವತ್ತು ನಾವು ಈ ನ್ಯಾಯಾಲಯದಲ್ಲಿ ಆನ್ಸರ್ ಸಿಕ್ಕಲಿಲ್ಲ, ಉತ್ತರ ಸಿಗಲಿಲ್ಲ ಅಂದರೆ ಅಲ್ಲಿ ಭಗವಂತ ಇದ್ದಾನೆ. ಧರಣಿಯ ಮೇಲೊಂದು ಹಿರಿದಪ್ಪ ಅಂಗಡಿಯ ನಿಕ್ಕಿ ಅರದ ಕುಳ್ಳಿರ್ದ ನಮ್ಮ ಮಹಾದೇವ ಶೆಟ್ಟಿ, ಒಮ್ಮನ ವಾದಡೆ ಒಡನೆ ನುಡಿವನು, ಇಮ್ಮನ ವಾದಡೆ ನುಡಿಯನು, ಕಾಣಿಯ ಸೋಲ ಅರ್ಧ ಗಾಣಿಯ ಗೆಲ್ಲ, ಜಾಣ ನೋಡವ್ವ ನಮ್ಮ ಕೂಡಲ ಸಂಗಮ ದೇವ ಅಂತ. ಈ ಕೋರ್ಟಿಂದ, ಲೌಕಿಕ ನ್ಯಾಯಾಲಯದಿಂದ ತಪ್ಪಿಸ್ಕೊಳ್ಬೋದು, ಆದರೆ ಆ ಭಗವಂತನ ನ್ಯಾಯಾಲಯದಲ್ಲಿ ಆ ಮಹಾದೇವ ಶೆಟ್ಟಿ ತಕ್ಕಡಿಯನ್ನು ಇಟ್ಕೊಂಡು ಕೂಳ್ತಿದ್ದಾನೆ, ಅವನಿಂದ ನಾವು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ, ಅಂತಹ ಒಂದು ವಿದ್ಯಾರ್ಥಿ, ಯಾಕಂದರೆ ನಮ್ಮ ಇಲ್ಲಿ ವಿದ್ಯಾರ್ಥಿಗಳು ಯಾರೂ ಕೂಡ ಆ ರೀತಿ ಇಲ್ಲ. ತಂದೆ ತಾಯಿಗಳನ್ನ ತುಂಬ ಚೆನ್ನಾಗಿ ಪ್ರೀತಿಸ್ತೀರಾ ಅಂತ ನಿಮ್ಮ ಮುಖಚರ್ಯಗಳನ್ನು ನೋಡಿದ್ರೆ ನನಗೆ ಅರ್ಥ ಆಗುತ್ತೆ. ತಂದೆ ತಾಯಿಗಳನ್ನು ದೇವರ ರೀತಿ ನೀವು ಆರಾಧಿಸ್ತೀರಾ ಅನ್ನೋ ಒಂದು ಭಾವವು ಕೂಡ ನಾನು ಅರ್ಥ ಮಾಡ್ಕೊಳ್ಬಲ್ಲೆ. ದಯಮಾಡಿ ಆ ಒಂದು ಭಾವವನ್ನು ಇಟ್ಕೊಂಡು ಕೊನೆಯವರೆಗೂ ಕೂಡ ನೀವು ನಿಮ್ಮ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡಿಕೊಂಡ್ರೆ ನಿಮ್ಮನ್ನು ಕೂಡ ನಿಮ್ಮ ಮಕ್ಕಳು ಚೆನ್ನಾಗಿ ನೋಡ್ಕೋತಾರೆ. ಅಲ್ಲ, ಮಾಡಿದ್ದನ್ನ ಮಾರಾಯ ಅಂತ ಆ ಒಂದು ಭಾವ ನಿಮ್ಮಲ್ಲಿ ಬರಲಿ ಅಂತ ಹೇಳ್ತಾ, ಇನ್ನೊಂದು 2 ನಿಮಿಷ ನನಗೆ ಸಮಯ ಆಗ್ತಾ ಇದೆ. ಇನ್ನು 2 ನಿಮಿಷದಲ್ಲಿ ನನ್ನ ಮತ್ತೊಂದು ದೃಷ್ಟಾಂತವನ್ನು ಹೇಳಿ ನನ್ನ ಉಪನ್ಯಾಸಕ್ಕೆ ವಿರಾಮ ಹೇಳೋದಕ್ಕೆ ಇಷ್ಟಪಡ್ತೇನೆ. ಬಂಧುಗಳೇ, ಗೌತಮ ಬುದ್ಧ ಮನೆಯನ್ನು ಬಿಡ್ತಾನೆ. ಏನಕ್ಕೆ? ದುಃಖ ಏಕೆ ಬರುತ್ತೆ ಅಂತ ಕಂಡುಹಿಡಿಯೋಣ ಅಂತ ಗೌತಮ ಬುದ್ಧ ಮನೆಯನ್ನು ಬಿಟ್ಟದ್ದು. ಎಲ್ರಿಗೂ ದುಃಖ ಬರ್ತಾ ಇದೆಯಲ್ಲ, ದುಃಖ ಅನ್ನೋದೇ ಗೊತ್ತಿರಲಿಲ್ಲ ಅವನಿಗೆ. ಆ ರೀತಿ ಸುಖದ ಸುಪ್ಪತ್ತಿಗೆಯಲ್ಲಿ ಬೆಳೆಸ್ಬಿಟ್ಟಿರ್ತಾರೆ ಅವ್ರ ತಂದೆ. ದುಃಖ ಯಾಕೆ ಬರುತ್ತೆ ಅಂತ ಆ ಸಂದರ್ಭಗಳು ಹೇಳಿದ್ರೆ ಗೊತ್ತು ನಿಮಗೆ, ಅದನ್ನು ಓದಿದ್ದೀರ ಗೌತಮ ಬುದ್ಧನ ಬಗ್ಗೆ. ದುಃಖ ಏಕೆ ಬರುತ್ತೆ ಅಂತ ಹೋಗಿ ಅವನು ಮನೆಯನ್ನು ಬಿಡ್ತಾನೆ. ಆದರೆ ನಾವು ಮನೆ ಯಾಕೆ ಬಿಡ್ತಾ ಇದ್ದೀವಿ? ದುಃಖ ತಡ್ಕೊಳ್ಳೋಕ್ಕಾಗದೆ ಮನೆ ಬಿಡ್ತಾ ಇದ್ದೀವಿ ಅಲ್ಲ. ಅಂತಹ ಗೌತಮ ಬುದ್ಧನ ಶಿಷ್ಯ ಉಪಗುಪ್ತ ಅಂತ ಮಹಾರಾಜ ಆಗಿರ್ತಾನೆ. ಗೌತಮ ಬುದ್ಧನಿಂದ ಅವನು ಏನಾಗ್ತಾನೆ, ಪ್ರೇರಿತನಾಗ್ತಾನೆ. ಅವನು ಕೂಡ ಏನು ಮಾಡ್ತಾನೆ, ಸನ್ಯಾಸಿ ಆಗಿಬಿಡ್ತಾನೆ. 22 ವರ್ಷದ ತರುಣ, ಸ್ಫುರದ್ರೂಪಿ, ಸುಂದರ ಯುವಕ ಮನೆಯನ್ನು ಬಿಟ್ಟು ಬಂದು ಸನ್ಯಾಸಿ ಆಗ್ತಾನೆ. ಆಗ ಗೌತಮ ಬುದ್ಧ ಅವನಿಗೆ ಒಂದು ಭಿಕ್ಷಾ ಪಾತ್ರೆಯನ್ನು ಕೊಡ್ತಾನೆ, ಹೋಗು ನೀನು ಬೇಡಿ ತಿನ್ನು ಅಂತ. ಹಾಗೆ ಅವನು ಬೇಡ್ಕೊಂಡು ಬರ್ತಾ ಇರ್ತಾನೆ. ಹಾಗೆ ಬೇಡಿಕೊಂಡು ಬರ್ತಾ ಇರಬೇಕಾದ್ರೆ ಒಂದು ಗ್ರಾಮ, ಆ ಗ್ರಾಮದಲ್ಲಿ ಒಬ್ಬ ನರ್ತಕಿ ಕೋಟ್ಯಾಂತರ ರೂಪಾಯಿಯನ್ನು ಅವಳು ಸಂಪಾದನೆಯನ್ನು ಮಾಡ್ತಾ ಇರ್ತಾಳೆ. ಉತ್ತಮ ನರ್ತಕಿ. ಹೋಗಿ ಅವಳ ಮನೆಯ ಮುಂದೆ ಭಿಕ್ಷೆಯನ್ನು ಬೇಡ್ತಾನೆ. ಬೇಡಿದಾಗ ಹೊರಗಡೆ ಬರ್ತಾಳೆ. ಹೊರಗಡೆಯಿಂದ ಬಂದಾಗ ಆ ಯುವಕನ ಒಂದು ರೂಪ, ಗುಣ, ಅವೆಲ್ಲವನ್ನು ನೋಡಿ ಅವಳು ಏನಾಗ್ತಾಳೆ, ಅವಳಿಂದ ಆಕರ್ಷಿತಳಾಗಿ ನೋಡು, ನನ್ನ ಮನೆಯ ಮುಂದೆ ಇದುವರೆಗೆ ಅನೇಕ ಆಗರ್ಭ ಶ್ರೀಮಂತರು ಎಲ್ಲ ಬಂದಿದ್ದರು, ನಾನು ಯಾರನ್ನು ಕೂಡ ಮನೆಯ ಒಳಗಡೆ ಸೇರಿಸಿಲ್ಲ. ಆದರೆ ನಿನ್ನನ್ನು ನೋಡಿ ನಾನು ಆಕರ್ಷಿತನಾಗಿದ್ದೇನೆ. ನೀನು ನನ್ನ ಮನೆ ಒಳಗಡೆ ಬಂದರೆ ಈ ಮನೆಯು ನಿಂದಾಗುತ್ತೆ, ಈ ಮನವು ನಿನ್ನದಾಗುತ್ತೆ. ನಾನು ನಿನ್ನ ಮನೆಯೊಡತಿ ಆಗ್ತೇನೆ, ಮನೆಯೊಡತಿ ಕೂಡ ಆಗ್ತೇನೆ ಅಂತ ಹೇಳ್ತಾನೆ. ಆಗ ಅವನು ಹೇಳ್ತಾನೆ, ನಾನು ಈಗ ಬೇಡೋದಕ್ಕೆ ಬಂದಿರೋದು ಕೇವಲ ಅನ್ನ ಭಿಕ್ಷೆಯನ್ನು ಮಾತ್ರ, ಅದನ್ನು ಕೊಟ್ಟರೆ ಕೊಡಲಿಲ್ಲ ಅಂದರೆ ನಾನು ಮುಂದಕ್ಕೆ ಹೋಗ್ತೇನೆ, ನಾನು ನಿನ್ನ ಹತ್ರ ಬರ್ತೇನೆ, ಯಾವಾಗ ಬರಬೇಕು ಆವಾಗ ಬರ್ತೀನಿ ಅಂತ ಹೇಳಿಬಿಟ್ಟು ಹೊರಟೋಗ್ತಾನೆ. ಸುಮಾರು 10-15 ವರ್ಷಗಳ ಕಳೆಯುತ್ತೆ. ಆ ನರ್ತಕಿಗೆ ಒಂದು ಭೀಕರ ಕಾಯಿಲೆ ಬರುತ್ತೆ. ಕಾಯಿಲೆ ಬಂದಾಗ ಆ ಊರಿನವರೆಲ್ಲ ಅವಳಲ್ಲಿ ಇದ್ದಂತಹ ಎಲ್ಲ ಸಂಪತ್ತನ್ನು ದೋಚ್ಕೊಂಡು ಅವಳನ್ನು ಊರಿನ ಹೊರಕ್ಕೆ ತಳ್ತಾರೆ. ಒಂದು ಓಣಿಯಲ್ಲಿ ಅವಳು ನರಳಾಡ್ತಾ ಇರ್ತಾಳೆ ರೋಗದಿಂದ. ಹಾಗೆ 10-12 ವರ್ಷಗಳಿಂದ ಆ ಯುವಕನಾಗಿದ್ನಲ್ಲ, ಅವನು ಅದೇ ಮಾರ್ಗವಾಗಿ ಬರ್ತಾ ಇದ್ದಾನೆ. ಒಂದು ಆರ್ತನಾದ ಕೇಳುತ್ತೆ, ಯಾವುದೋ ಒಂದು ಧ್ವನಿ ಕಿರ್ಚ್ಕೊಳ್ತಾ ಇದೆಯಲ್ಲ ಅಂತ ಹೇಳಿದಾಗ, ಆಗ ಆ ಓಣಿಯನ್ನು ಅನುಸರಿಸಿ ಹೋಗ್ತಾನೆ. ಅಲ್ಲಿ ಒಬ್ಬ ಹೆಂಗಸು ದಾಹ, ಊಟ ಅಂತ ಏನು ಮಾಡ್ತಾ ಇದ್ದಾಳೆ, ಅವಳು ತುಂಬ ನೋವನ್ನು, ವ್ಯಥೆಯನ್ನು ಅನುಭವಿಸ್ತಾ ಇದ್ದಾಳೆ. ಆಗ ಅವನ ಹತ್ರ ಇರುತ್ತೆ, ಭಿಕ್ಷಾ ಪಾತ್ರೆಯಲ್ಲಿ ಇರುತ್ತಲ್ಲ, ನೀರನ್ನು ಕುಡಿಸ್ತಾನೆ.
ಕುಡಿಸ್ಬಿಟ್ಟು ನಂತರ ಅನ್ನವನ್ನು ಕೊಟ್ಟು ಒಂದು ತುತ್ತನ್ನು ಅವಳ ಬಾಯಿಗೆ ಹಾಕಿ ಅವಳ ತಲೆಯನ್ನು ಸವರ್ತಾನೆ. ಸವರಿದಾಗ ಅವಳಿಗೆ ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ. ಕಣ್ಣು ಬಿಟ್ಟು ನೋಡಿದಾಗ ಆ 22 ವರ್ಷದ ಯುವಕ 10-12 ವರ್ಷಗಳ ಹಿಂದೆ ನೋಡಿದ್ನಲ್ಲ ಆ ಉಪಗುಪ್ತ, ಅಲ್ಲಪ್ಪ ನಾನು ನಿನ್ನನ್ನು ಆವಾಗ ಬಾ ಅಂತ ಕರೆದಿದ್ದೆ, ಇವಾಗ ಬಂದಿದ್ದೀಯಲ್ಲ, ಆವಾಗ ನನ್ನ ಹತ್ರ ಸಂಪತ್ತಿತ್ತು, ಯೌವನ ಇತ್ತು, ಈಗ ಎಲ್ಲವನ್ನು ಕಳ್ಕೊಂಡಾಗ ಬಂದಿದೆಯಲ್ಲ ಅಂದಾಗ ಆಗ ಆ ಉಪಗುಪ್ತ ಹೇಳುವಂಥದ್ದು, ಎಲ್ಲ ಇದ್ದಾಗ ಬರೋವನು ಗುರುವಲ್ಲ, ಎಲ್ಲವನ್ನು ಕಳೆದುಕೊಂಡು ನೆಲಕ್ಕೆ ಬಿದ್ದಾಗ ಎತ್ತೋದಕ್ಕೆ ಬರ್ತಾ ಇದ್ದಾನಲ್ಲ ಅವನು ನಿಜವಾದ ಗುರು ಅಂತ ಹೇಳ್ತಾನೆ. ಆಗ ಅವಳಿಗೆ ಕಣ್ತೆರೆಯುತ್ತೆ, ಅರಿವಾಗುತ್ತೆ. ಅಂತಹ ಅರಿವು ಗುರುಗಳು ನಮ್ಮ ಹತ್ರ ಇವತ್ತು ವಾಟಾಳು ಶ್ರೀಗಳಿದಾರಲ್ಲ, ಅವರು ನೋಡಿದ್ರೆ ಅದೇ ಗುರುವಿನ ಒಂದು ಮಹಿಮೆ ನಮಗೆ ಅರ್ಥ ಆಗುತ್ತೆ. ನೀವು ನೋಡಿರ್ಬೋದು, ಯಾವುದೇ ನರಸೀಪುರದ ಪತ್ರಿಕೆಯಲ್ಲಿ ನೋಡಿದ್ರೂ ಕೂಡ ಗುರುಗಳದ್ದು ದಿನದಲ್ಲ ಒಂದು ದಿನ ಕಾರ್ಯಕ್ರಮ ಇದ್ದೇ ಇರುತ್ತೆ. ಎಲ್ಲ ಸಮಾಜವನ್ನು ಒಟ್ಟಿಗೆ ತೆಗೆದುಕೊಂಡು ಕಾರ್ಯಕ್ರಮಗಳನ್ನ ರೂಪಿಸಿಕೊಂಡು ಆಶೀರ್ವಾದ ಮಾಡಿ ಹೋಗ್ತಾ ಇದ್ದಾರಲ್ಲ, ಅಂತಹ ಸದ್ಗುರುಗಳ ಆಶೀರ್ವಾದ ಇವತ್ತು ನಮಗಾಗಿದೆ. ಆ ಗುರುಗಳ ಆಶೀರ್ವಾದ ಮತ್ತು ಬಸವಣ್ಣನವರ ತತ್ವ ವಿಚಾರಗಳನ್ನು ವಚನಗಳನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಂಡಾಗ ನಮ್ಮ ಜೀವನವೂ ಕೂಡ ಯಶಸ್ವಿಯಾಗಿ ನಡ್ಕೊಂಡು ಹೋಗುತ್ತೆ ಅಂತ ಹೇಳ್ತಾ, ಹೊರಡುವೆ ನಾನು ಹೊರಡುವೆ ಮುಂದೆ, ಬರುವುದು ವಿಶ್ವವು ನನ್ನಯ ಹಿಂದೆ, ಅವರಿವರೆಂಬೆನೆ ಎಲ್ಲರೂ ಒಂದೇ, ಎಲ್ಲರಿಗಿರುವನು ಒಬ್ಬನೇ ತಂದೆ, ಬರುವೆನು ಭುವಿಯನ್ನು ಬೆಳಗಿ ಬಸವನ ಬೆಳಕೆ ಎಲ್ಲಾಡಿ ಬಂದೆ, ಭಾರತವೆಲ್ಲ ಸುತ್ತಾಡಿ ಬಂದೆ ಅಂತ ಹೇಳ್ತಾ, ಅಂತಹ ಬಸವನ ಬೆಳಕಿನ ಮುಖಾಂತರ ನಮ್ಮ ಜೀವನವನ್ನು ಸಾರ್ಥಕ ಪಡ್ಕೊಳ್ಳೋಣ. ವಚನವನ್ನು ಅಧ್ಯಯನ ಮಾಡುವುದರ ಮುಖಾಂತರ ನಾವು ಯಶಸ್ವಿಯಾಗಿ ಜೀವನದ ಮಾರ್ಗದಲ್ಲಿ ನಡೆಯೋಣ ಅಂತ ಹೇಳ್ತಾ, ಇವತ್ತು ನಮ್ಮ ಭೋಗಾದಿ ಬಸವ ಬಳಗ ಸೇವಾ ಟ್ರಸ್ಟ್ ಅವರು ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ರೂಪಿಸಿ ಅನೇಕ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿದ್ದಾರೆ ಮತ್ತು ಸಮಾಜದಲ್ಲಿ ಸೇವೆಯನ್ನು ಮಾಡಿರೋರಿಗೂ ಕೂಡ ಒಂದು ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಅಂದರೆ ಈ ಸ್ಥಾನದಲ್ಲಿ ನೀವು ಇವತ್ತು ಅಲ್ಕೊಳ್ತಿದ್ದೀರ ಮಕ್ಕಳು, ಅವರು ಬಂದು ಈ ಸ್ಥಾನದಲ್ಲಿ ಕುಳಿತುಕೊಂಡು ಮುಂದೊಂದು ದಿನ ನೀವು ಕೂಡ IAS IPS KAS ಆಗಿ ಇಲ್ಲಿ ಸನ್ಮಾನಿತರಾಗಬೇಕು ಅನ್ನೋದಕ್ಕೆ ಒಂದು ರೀತಿ ಆದರ್ಶವನ್ನು ನಮ್ಮ ಭೋಗಾದಿ ಬಸವ ಬಳಗ ಸೇವಾ ಟ್ರಸ್ಟ್ ತುಂಬ್ತಾ ಇದೆ ಅಂತ ಹೇಳ್ತಾ, ಈ ಒಂದು ಅತ್ಯುತ್ತಮ ಕಾರ್ಯಕ್ರಮವನ್ನು ರೂಪಿಸಿರುವಂತಹ ಸೇವಾ ಟ್ರಸ್ಟ್ನವರಿಗೆ ಮತ್ತು ಸಾವಧಾನವಾಗಿ ನನ್ನ ನುಡಿಗಳನ್ನು ಆಲಿಸಿದಂತಹ ತಮಗೆಲ್ಲರಿಗೂ ಕೂಡ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಸಮರ್ಪಿಸಿ ನನ್ನ ಒಂದೆರಡು ನುಡಿಗೆ ವಿರಾಮವನ್ನು ಹೇಳ್ತಾ ಇದ್ದೇನೆ. ಜೈ ಬಸವ, ಜೈ ಶರಣು.